ಹಲೋ ಹಲೋ ಬರ್ರಿ ಶ್ರೀ ಅಮೋಘ ಸಿದ್ದೇಶ್ವರ ಜೈ. ಶ್ರೀ ಅಮೋಘ ಸಿದ್ದೇಶ್ವರ ಜೈ. ಶ್ರೀ ಮುತಾಳ ಸಿದ್ದೇಶ್ವರ ಜೈ. ಶ್ರೀ ಮುತಾಳ ಸಿದ್ದೇಶ್ವರ ಜೈ. ದಯಾ ತೋರು ಅಮೋಘ ಸಿದ್ದೇಶ ಗುರು ಸಿದ್ದಾಪುರ ವಾಸ. ದಯಾ ತೋರು ಅಮೋಘ ಸಿದ್ದೇಶ ಗುರು ಸಿದ್ದಾಪುರ ವಾಸ. ನವನಾಟ್ಯ ರಂಗದಲ್ಲಿ ನಲಿಯುವ ನಟ ನಟಿಯರಿಗೆ ಅಭಯವರ ವನು ನೀಡಿ ಕಾಪಾಡುವ ತಂದೆ. ದಯ ತೋರು ಅಮೋಘ ಸಿದ್ದೇಶ ಗುರು ಸಿದ್ದಾಪುರ ವಾಸ. ಗಮದನಿ ಸ ಮಗರಿ ಸ ಸ ಗಮದನಿ ಸ ಮಗರಿ ಸ ಸ ಸನಿ ಸನಿ ದಾನಿ ದಮ ದಮ ಗಮ ದಮ ಮಗ ಗ ಮಗರಿ ಸ ಸ ಸನಿ ಸನಿ ದಾನಿ ದಮ ದಮ ಗಮ ದಮ ಮಗ ಗ ಮಗರಿ ಸ ಸ. ಕೈಲಾಸ ದಲಿ ಜನಸಿ ಶಿವ
ದೇವ, ಇದು ಯಾವ ವಾದ್ಯದ ಸಪ್ಪಳ? ಇದು ಯಾರದಾಗಿರಬಹುದು? ನೋಡು ಪಾರ್ವತಿ, ಸಿದ್ಧರಲ್ಲಿ ಶ್ರೇಷ್ಠನಾದ ಅಮರ ಸಿದ್ಧನದು. ಅವನ ನಿತ್ಯ ನೇಮದ ಪೂಜೆ ಇದೇ ವಾದ್ಯ ವೈಭವದಿಂದಲೇ ಬರುತ್ತಿರುವುದು ಪಾರ್ವತಿ. ನಿಮ್ಮ ಪೂಜೆಯನ್ನು ಇಷ್ಟು ಸಡಗರ ಸಂಭ್ರಮದಿಂದ ನೆರವೇರಿಸುತ್ತಿರುವನೇ? ಹೌದು ಪಾರ್ವತಿ, ಅವನ ನಿತ್ಯ ನೇಮದ ಪೂಜೆ ಹೊಗಳುವಂತಿದೆ. ನಸುಕಿನಲ್ಲೆದ್ದು ನದಿಯಲ್ಲಿ ಮಿಂದು ಮಡಿಬಟ್ಟೆ ಧರಿಸಿಕೊಂಡು ಕುಂಭದಲ್ಲಿ ಸೀತಾಳ ತುಂಬಿಕೊಂಡು ನಾನಾ ಥರದ ಪುಷ್ಪಗಳನ್ನು ತಂದು ಯಾವತ್ತು ವೈಭವದ ಪೂಜೆಯನ್ನು ಮಾಡುವನು ಪಾರ್ವತಿ. ಹಾಗಾದರೆ ಅವನ ಬಲಾಬಲವನ್ನು ಪರೀಕ್ಷಿಸೇ ನೋಡುತ್ತೇನೆ. ಆಗಲಿ ಪಾರ್ವತಿ, ನಿನ್ನಿಚ್ಛೆಯಂತೆ ಪರೀಕ್ಷಿಸಿ ನೋಡು. ಪವನ ಚರಣ ಪನ್ನಗ ಸಯನ ಪವನ ಚರಣ ಶ್ರೀ ಶಂಕರ ಜಯ ಶಿವಶಂಕರ ಶ್ರೀ ಶಂಕರ ಜಯ ಶಿವಶಂಕರ. ಶ್ರೀಕಾಲ
ಇಂತಹ ಸೇವೆಯು ನಮಗೆ ಯೋಗ್ಯವಾಗುವುದಿಲ್ಲ ಮಗು. ತಾಯಿ, ಮತ್ತೆ ಎಂತ ಸೇವೆ ಮಾಡಬೇಕೆ ಹೇಳಮ್ಮ. ಕೇಳು ಮಗು, ಹುಳ ಮುಟ್ಟದ ಹೂವು, ಕಪ್ಪೆ ಕಲಕದ ಸೀತಾಳ ತಂದು ಸೇವೆ ಮಾಡಿದರೆ ನಮಗೆ ಯೋಗ್ಯವಾಗುವುದು ಮಗು. ಆಗಲಿ ತಾಯಿ, ಸೀತಾಳ ಇದ್ದ ಸ್ಥಾನ ಯಾವುದು ಹೇಳಿಕೊಳ್ಳಿ, ಅದನ್ನಾದರೂ ತಂದು ತಮ್ಮ ಸೇವೆಯನ್ನು ಮಾಡಿ. ಕೇಳು ಸಿದ್ದೇಶ, ಹಾಲು ಸಮುದ್ರ, ಕೀಲು ಸಮುದ್ರ, ಸುತ್ತೇಳು ಸಮುದ್ರ, ಕಪ್ಪತ ಗುಡ್ಡ, ಜಂಬೂ ದ್ವೀಪದ ಗಡ್ಡೆಯಲ್ಲಿರುವ ಬಿದಿರು ಬೆಟ್ಟದಲ್ಲಿ ನಾಗರಬಾವಿ ಇದೆ. ಅಲ್ಲಿಯ ಸೀತಾಳ ಹೂವು ತಂದು ಸೇವೆ ಮಾಡಿದರೆ ನಮಗೆ ಯೋಗ್ಯವಾಗುವುದು ಮಗು. ಆಗಲೇ ತಾಯಿ, ಅದನ್ನಾದರೂ ತಂದು ತಮ್ಮ ಸೇವೆಯನ್ನು ಮಾಡಿ. ತಂದೆ ತಾಯಿಗಳೇ, ನಿಮ್ಮ ಅಂತಃಕರಣ ಹೊಂದಿದ್ದರೆ ಸಾಕು. ಆಹಾಹಾ, ಎಂತ ಸುಂದರ ಯೋಗಿ ಪುರುಷರಿವ. ಅವರ ಸಮೀಪಕ್ಕೆ ಹೋಗಿ ಮಾತನಾಡಿಸಿ ಕೇಳಬೇಕು, ಇಲ್ಲವೇ ಘಾನ ಸುದಯ ಸುರಿಸಿ ಎಚ್ಚರಿಸಬೇಕು. ಶಿವಮತದ ಶಿಶುಗಳಿಗೆ ಗುರುವಾಗಿ ಬಂದಂತ ಅಮೋಘ ಸಿದ್ಧರಿಗೆ, ಶಿವಮತದ ಶಿಶುಗಳಿಗೆ ಗುರುವಾಗಿ ಬಂದಂತ ಅಮೋಘ ಸಿದ್ಧರಿಗೆ.
ಕುರಿತು ಮನವನ್ನು ಆನೆಂದು ಚೆಲ್ಲಿದರು ಮಲ್ಲಿಗೆಯ ಚೆಲ್ಲಿದರು ಮಲ್ಲಿಗೆಯ ಶಿವಯೋಗಿ ಸಿದ್ಧರಿಗೆ ಮೂಡಣದ ಸೂರ್ಯನಂತೆ ಸ್ವಾತಿಯ ಮುತ್ತಿನಂತೆ ಮೂಡಣದ ಸೂರ್ಯನಂತೆ ಸ್ವಾತಿಯ ಮುತ್ತಿನಂತೆ ಮುಂಜಾನೆ ಬಂದಲ್ಲಿ ತಂಪಾದ ಸಂಪಿಗೆ ಚೆಲ್ಲಿದರು ಮಲ್ಲಿಗೆಯ ಮುಂಜಾನೆ ಮಂಜಲ್ಲಿ ತಂಪಾದ ಸಂಪಿಗೆ ಚೆಲ್ಲಿದರು ಮಲ್ಲಿಗೆಯ ಚೆಲ್ಲಿದರು ಮಲ್ಲಿಗೆಯ ಶಿವಯೋಗಿ ಸಿದ್ಧರಿಗೆ ಶಿವಮತದ ಶಿಶುಗಳಿಗೆ ಗುರುವಾಗಿ ಬಂದಂತ ಅಮೋಘ ಸಿದ್ಧರಿಗೆ ಶಿವಮತದ ಶಿಶುಗಳಿಗೆ ಗುರುವಾಗಿ ಬಂದಂತ ಅಮೋಘ ಸಿದ್ಧರಿಗೆ ಅಮೋಘ ಸಿದ್ಧರಿಗೆ ಅಮೋಘ ಸಿದ್ಧರಿಗೆ ಸ್ವಾಮಿ ಸ್ವಾಮಿ ತಾವು ಯಾರು? ನೋಡಮ್ಮ ದೇವಿ, ನಾನು ಶಿವನ ಮಗ ಸಿದ್ಧ, ಅಮೋಘ ಸಿದ್ಧನಿದ್ದೆ. ನೀನು ಯಾರು ಮತ್ತು ಇಲ್ಲಿಗೆ ಬರಲು ಕಾರಣವೇನಮ್ಮ? ಓ ಯೋಗಿ ಯೋಗೇಶ್ವರ, ನನ್ನ ಹೆಸರು ಆದಿ ಬಾಳಿಕಾದೇವಿ ಎಂದು. ಆ ತಾಯಿ ಪಾರ್ವತಿ ದೇವಿಯ ಆಜ್ಞೆ ಪ್ರಕಾರ ನಾನು ಇಲ್ಲಿಗೆ ನಿಮ್ಮ ಜೊತೆ ಮದುವೆ ಆಗಲು ಬಂದಿರುವೆನು ಸ್ವಾಮಿ. ಅಯ್ಯೋ ಶಿವ ಶಿವ! ನೋಡಮ್ಮ ದೇವಿ, ನಾನು ಶಿವನ ಸೇವೆಗೆ ಹೂಸೀತಾಳ ತರಲು ಹೊರಟಿದ್ದೇನೆ. ನನ್ನನ್ನು ತಡೆಯಬೇಡ. ಸರಿ ಸರಿ. ನಿಲ್ಲಿ ಸ್ವಾಮಿ ನಿಲ್ಲಿ. ನೀವು ನನ್ನನ್ನು ಮದುವೆ ಆಗುತ್ತೇನೆಂದು ವಚನ ಕೊಟ್ಟರೆ ಮಾತ್ರ ನಾನು ನಿಮಗೆ ದಾರಿ ಬಿಡುತ್ತೇನೆ, ಇಲ್ಲವಾದರೆ ಇಲ್ಲೇ ಮಣ್ಣಲ್ಲೇ ಪ್ರಾಣ ಬಿಡುತ್ತೇನೆ ಸ್ವಾಮಿ, ಪ್ರಾಣ ಬಿಡುತ್ತೇನೆ. ಅಯ್ಯೋ ಶಿವ ಶಿವ! ನೋಡಮ್ಮ ದೇವಿ, ನೀನು ನನ್ನನ್ನು ಲಗ್ನವಾಗಬೇಕಾದರೆ ಮರ್ತ ಲೋಕದಲ್ಲಿ ನಡಹಟ್ಟಿ ನಾಗರಾಯನ ಹೊಟ್ಟೆಯಿಂದ ಪದ್ಮಾವತಿ ಎಂಬ ನಾಮದಿಂದ ಜನಿಸಿ ಬರಬೇಕು. ಆಗ ನೀನು ಪ್ರಾಯಕ್ಕೆ ಬಂದ ವೇಳೆಯಲ್ಲಿ ನಾನು ನಿಮ್ಮ ಮನೆಗೆ ಯಾವುದೇ ವೇಷದಿಂದ ಕನ್ಯಾಣ ವೇಷಣೆಗಾಗಿ ಬಂದಾಗ ನೀನು ನನ್ನನ್ನು ಗುರುತು ಹಿಡಿಯಬೇಕು. ಒಂದು ವೇಳೆ ನೀನು ನನ್ನನ್ನು ಗುರುತು ಹಿಡಿಯದಿದ್ದರೆ ನನ್ನ ಕೈಯಲ್ಲಿರುವ ಬೆತ್ತದ ಜೊತೆ ಮದುವೆ. ಇದೋ ನನ್ನ ವಚನ. ಆಗಲಿ ಸ್ವಾಮಿ, ತಮ್ಮಿಚ್ಛೆಯಂತೆ ಆಗಲಿ. ನಾನಿನ್ನು ಹೋಗಿ ಬರುವೆ. ಯಾರು ನೀನು?
ಇಲ್ಲಿಗೇಕೆ ಬಂದಿರುವೆ? ನಾನು ಶಿವನ ಮಗ ಸಿದ್ಧ, ಅಮೋಘ ಸಿದ್ಧನಿದ್ದೇನೆ. ನೀನು ಶಿವನ ಮಗ ಸಿದ್ಧನಿದ್ದರೆ ನನಗೇನು ಬಂತು? ನನಗೆ ಕಣ್ಣು ಹೋಗಿವೆ. ನೀನು ಯಾರೆಂಬುದನ್ನು ಕಣ್ಣಾರೆ ನೋಡಿಲ್ಲ, ಕಿವಿಯಾರೆ ಕೇಳಿಲ್ಲ. ಕಾರಣವಿಲ್ಲದೆ ಇಲ್ಲಿಗೆ ಬಂದವರು ನನ್ನಿಂದ ಜೀವಂತ ಹೋಗಿಲ್ಲ. ವ್ಯರ್ಥ ಪ್ರಾಣ ಕಳೆದುಕೊಳ್ಳಬೇಡ, ಹೊರಟು ಹೋಗೋ. ಅಯ್ಯೋ ಶಿವ ಶಿವ, ಹಾಗೆನ್ನಬೇಡ ನಾಗದೇವ. ನನ್ನ ತಂದೆ ತಾಯಿಗಳ ಸೇವೆಗೆ ಹೂಸಿ ತಾಳಬೇಕಾಗಿದೆ. ಅದಕ್ಕಾಗಿ ನಾನು ಇಲ್ಲಿಗೆ ಬಂದಿದ್ದೇನೆ ನಾಗೇಂದ್ರ. ನನಗೆ ಕಣ್ಣು ಹೋಗಿವೆ. ಕಣ್ಣು ಕೊಟ್ಟರೆ ನಿನಗೆ ಶೀತಾಳ ತುಂಬಿಕೊಳ್ಳಲು ದಾರಿ ಬಿಡುವೆನು, ತಿಳಿಯಿತೆ? ಆಗಲಿ ನಾಗೇಂದ್ರ, ಈಗ ನಿನಗೆ ಗುರುಮಂತ್ರ ಜಪಿಸಿ ನಿನಗೆ ಕಣ್ಣು ಕೊಡುತ್ತೇನೆ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಹಾ ಸಿದ್ದೇಶ, ನಿನಗೆ ಶರಣಾಗತನಾಗುವೆ. ಈಗ ನನ್ನ ಕಣ್ಣುಗಳು ನಿನ್ನನ್ನೇ ಕಾಣುತ್ತಿವೆ. ಸಿದ್ದೇಶ್ವರ, ನನಗೊಂದು ಚಾಜ ಕೊಡು ಸಿದ್ದೇಶ. ಆಗಲಿ ನಾಗೇಶ. ಮರ್ತ ಲೋಕದಲ್ಲಿ ನಾಗರ ಪಂಚಮಿ ಎಂಬ ಹಬ್ಬ ಮಾಡಿಸುತ್ತೇನೆ. ಆ ದಿವಸ ತವರು ಮನೆಗೆ ಬಂದ ಹೆಣ್ಣು ಮಕ್ಕಳಿಂದ 5 ಅಡಿ ಹೆಂಗ ನೂಲು ಸುತ್ತಿಸಿ ಬೆಳ್ಳಿ ಬಟ್ಟಲದಲ್ಲಿ ಹಾಲು ಕುಡಿಸಿ ನಾಗೇಶ ಎಂಬ ನಾಮ ಅಧರಾಮರವಾಗಿ ಉಳಿಯುವಂತೆ ಮಾಡುವೆನು ನಾಗೇಂದ್ರ. ಆಗಲಿ ಅಮೋಘ ಸಿದ್ಧ. ಮರ್ತ್ಯ ಲೋಕದಲ್ಲಿ ನನಗೆ ಹಾಲು ಎರೆಯುವುದೆಂದರೆ ನನಗೆ ಆನಂದವಾಯಿತು. ಸೀತಾಳ ತುಂಬಿಕೋ. ಆಗಲಿ ನಾಗೇಂದ್ರ. ಓಂ ನಮಃ. ನಾನು ಪಾರ್ವತಿ ಇದ್ದೇನೆ. ಅಲ್ಲಿ ಅಮೋಘ ಸಿದ್ಧನು ಸೀತಾಳ ತುಂಬುತ್ತಿದ್ದಾನೆ. ನೀನು 3 ಶಬ್ದ ಕೂಗು ಕಪ್ಪೆ ರಾಜ. ಅಯ್ಯೋ ಶಿವ ಶಿವ, ಸೀತಾಳ ಮುಟ್ಟವಾಯಿತು. ಓ ಬನ್ನಿ ಮಹಾಂಕಾಳಿ ತಾಯಿ, ಎನಗೆ ಸೀತಾಳ ಕೊಡಮ್ಮ. ತಡೆ ಸಿದ್ದೇಶ, ಮಳೆ ರಾಜನಿಗೆ ಮಂಜಿ ಬಿಡಲು ಹೇಳುತ್ತೇನೆ. ನಿನ್ನ ಮುತ್ತಿನ ಸೆಲ್ಲೆಯನ್ನು ಎನ್ನ ಮೇಲೆ ಹಾಸು. ಅದು ಒದ್ದೆಯಾದ ನಂತರ ಅದನ್ನು ಹಿಂಡಿ ನಿನ್ನ ಸೀತಾಳ ಬಿಂದಿಗೆಯನ್ನು ತುಂಬಿಕೋ ಸಿದ್ದೇಶ. ಆಗಲಿ ತಾಯಿ. ಹಲೋ. ತಾಯಿ, ನಿನ್ನ ಉಪಕಾರ ನೆನಪಿಗಾಗಿ ಹೊನ್ನ ಮಾಣಮ್ಮಿ ಎಂಬ ಹಬ್ಬ ಮಾಡಿಸುತ್ತೇನೆ. ಆ ದಿವಸ ಈ ಕರಿತಲೆ ಮಾನವರ ಕೈಯಿಂದ ನಿನ್ನನ್ನು ಬಂಗಾರವನ್ನಾಗಿ ಮುಟ್ಟಿಸುವೆನು ತಾಯಿ. ಇನ್ನು ಮೇಲೆ ಒಂದಿಷ್ಟು ಕಮಲ ಪುಷ್ಪಗಳನ್ನು ಆಯ್ದುಕೊಂಡ್ರಾಯ್ತು. ಓಂ ಯಾರು ನೀನು? ನಿನ್ನ ಸೀತಾಳವನ್ನು ಮುಟ್ಟು ಮಾಡುವೆನು. ನನ್ನನ್ನು ಪಾರ್ವತಿ ದೇವಿ ಕಳಿಸಿರುವಳು. ನಿನ್ನನ್ನು ಬಿಡುವುದಿಲ್ಲ. ಮುಟ್ಟುತ್ತೇನೆ. ನಿನ್ನನ್ನು ಬಿಡುವುದಿಲ್ಲ.
ಪಿಶಾಚಿ, ನಾನು ಹೇಳುವ ಮಾತು ಕೇಳು. ನಿನ್ನ ಕೀರ್ತಿ ಮಧ್ಯದಲ್ಲಿ ಉಳಿಯಬೇಕಾದರೆ ನನ್ನ ಚೊಚ್ಚಲ ಮಗನ ಹೆಸರು ಅವತಾರ ಹೌದೂರ ಸಿದ್ಧ. ನಿನ್ನ ಅವತಾರ ನನ್ನ ಮಗನಿಗೆ ಹೆಸರಿಟ್ಟು ಕರೆಯುತ್ತೇನೆ. ಅವತಾರ ಹೌದೂರು ಸಿದ್ಧನಾಗು. ಮತ್ತೆ ಮಂಡಲದಲ್ಲಿ ಇದು ಏಕೆ ಬೇಕು ನಿನಗೆ? ಸರಿ. ಅಯ್ಯೋ ಶಿವ ಶಿವ, ತಪ್ಪಾಯಿತು, ಕ್ಷಮಿಸು ತಂದೆ. ಅಯ್ಯೋ, ಈ ಸಪ್ತ ಸಮುದ್ರಗಳ ಒಂದಾಗಿ ಹರಿಯುತ್ತಿವೆಯಲ್ಲ, ಹೇಗೆ ಮಾಡಲಿ ದೇವ? ನನ್ನ ತಂದೆ ತಾಯಿಗಳ ಸೇವೆಗೆ ಹೊತ್ತಾಯಿತು. ಆದರೆ ಈ ಸಾಗರವನ್ನು ಹೇಗೆ ದಾಟುವುದು ದೇವ? ದೇವ ಪರಮಾತ್ಮ, ಎನ್ನನ್ನು ಕಾಪಾಡು ದೇವ. ನನ್ನನ್ನು ಆ ದಡಕ್ಕೆ ದಾಟಿಸು ದೇವ, ದಾಟಿಸು. ಶಿವಯೋಗಿ ಸಿದ್ಧರು, ಶಿವಯೋಗಿ ಸಿದ್ಧನು ಪೂಜೆಗೆ ಹೊರಡಲು ಗಂಗೆಯೂ ತುಂಬಿ ಹರಿಯುತ್ತಿದ್ದಳು. ಗಂಗೆಯೂ ತುಂಬಿ ಹರಿಯುತ್ತಿದ್ದಳು. ಇವನೇ ಅಮೋಘ ಸಿದ್ಧನೆಂದು, ಇವನೇ ಅಮೋಘ ಸಿದ್ಧನೆಂದು ಗಂಗೆಯು ದಾರಿ ಬಿಟ್ಟಳು. ಗಂಗೆಯು ದಾರಿ ಬಿಟ್ಟಳು. ತಾಯಿ, ಯಾರಾದರೂ ದೇವತೆಗಳು ಬಂದು ನೋಡಿ, ಇಲ್ಲಿ ಯಾವ ಪಾಪಿ ಹಾಯ್ದು ಹೋಗಿದೆ ಎಂದು ಬೇಯಲಾರದಂತೆ ಮಾಡು ತಾಯಿ. ಮೊದಲಿನಂತೆ ಒಂದಾಗಿ ಸಾಗಮ್ಮ ತಾಯಿ. ಮತ್ತೆ ಲೋಕದಲ್ಲಿ ನಿನಗೆ ಚಾದ ಕೊಡುತ್ತೇನೆ. ಒಡೆಯುವ ತೆಂಗಿನ ಕಾಯಿ, ಕಡೆಯುವ ಕಬ್ಬಿನ ಪ್ಯಾರಿ, ಅರೆ ಉಳ್ಳ ಅರಿಶಿನ ಕುಂಕುಮ ನೆಲಕ್ಕಿ ನೆಲಗಡಲೆ, ಕೊನೆ ಬಾಳೆಹಣ್ಣು ತಂದು ನಿನ್ನ ಉಡಿಯನ್ನು ತುಂಬಿವೆನು ತಾಯಿ. ಮೊದಲಿನಂತೆ ಒಂದಾಗಿ ಸಾಗಮ್ಮ ತಾಯಿ.
ನಾನಿನ್ನು ಹೋಗಿ ಬರುವೆನು. ಓಂ ನಮಃ ಶಿವಾಯ. ಯಾರು ನೀನು? ಇಲ್ಲಿಗೇಕೆ ಬಂದಿರುವೆ? ನಾನು ಶಿವನ ಮಗ ಸಿದ್ಧ, ಅಮೋಘ ಸಿದ್ಧನಿದ್ದೇನೆ. ತಂದೆ ಶಿವನ ಸೇವೆಗಾಗಿ ಹೊರಟಿದ್ದೇನೆ. ನಿನ್ನ ಭಕ್ತಿಯನ್ನು ಹಾಳು ಮಾಡಲು ನನ್ನನ್ನು ಪಾರ್ವತಿ ದೇವಿ ಕಳುಹಿಸಿರುವಳು. ಬೇಡ, ದುಡುಕಬೇಡ. ನಿನಗೆ ಛಾಜ ಕೊಡುತ್ತೇನೆ. ಮತ್ತೆ ಲೋಕದಲ್ಲಿ ನನ್ನ ಮರ್ಚಲ ಮಗನ ಹೆಸರು ಮಧ್ಯಾಹ್ನ ಬಿಳಿಯಾನ ಸಿದ್ಧನೆಂದು ಹೆಸರಿಟ್ಟು ಕರೆಯುತ್ತೇನೆ. ಇದು ಎಲ್ಲ ನಿನಗೇಕೆ ಬೇಕು? ಸರಿ ಸರಿ, ಹೋಗು ಅಮೋಘ ಸಿದ್ಧ, ಹೋಗು. ಮರ್ತ್ಯ ಮಂಡಲದಲ್ಲಿ ನಿನ್ನ ಕೀರ್ತಿ ಉಳಿಯಲಿ. ತಂದೆ, ಪುಷ್ಪಸಿ ತಾಳಕ್ಕೆ ಹೋಗುವಾಗ 7 ಬಾಗಿಲುಗಳು ತೆರೆದಿದ್ದವು. ಮರಳಿ ಬರುವುದರೊಳಗಾಗಿ ಎಲ್ಲ ಬಾಗಿಲುಗಳು ಬಂದಾಗಿವೆಯಲ್ಲ. ಹೇಗೆ ಮಾಡಲಿದೇವ? ಮರ್ತ್ಯ ಮಂಡಲದಲ್ಲಿ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ 3ನೇ ಮಗನ ಹೆಸರು ಸೋಮನಾಥನೆಂದು ಹೆಸರಿಟ್ಟು ಕರೆಯುತ್ತೇನೆ. ತಂದೆ, ಬಾಗಿಲುಗಳು ತೆರೆಯಲಿ. ಯಾರು ನೀನು? ನಿನ್ನನ್ನು ಬಿಡುವುದಿಲ್ಲ. ನಿನ್ನನ್ನು ಬಿಡುವುದಿಲ್ಲ. ಅಯ್ಯೋ ಶಿವ ಶಿವ, 12 ವರ್ಷ ಸೇವೆ ಮಾಡಿ ನನಗೆ ಆಯಾಸವಾಗಿದೆ. ಇಂದು ನನ್ನ ದಣಿಯಲ್ಲಾದರೂ ಮಾಡಿದೆ ಪಾಪ ತಾಳಿಸಿದ್ದ. ಎಲ್ಲಾದರೂ ನನಗೆ ದಾರಿ ಬಿಡಪ್ಪ. ಅಯ್ಯೋ ಶಿವ ಶಿವ, ಶಿವನ ಸೇವೆಗೈಯುತ್ತಿದ್ದ ಮಹಾತ್ಮರನ್ನು ಹೊಡೆದನಲ್ಲ. ತಪ್ಪಾಯಿತು, ಕ್ಷಮಿಸು ತಂದೆ. ಇನ್ನು ಮುಂದೆ ಗುರು ಸೇವೆಯನ್ನು ಬಿಟ್ಟು ಇರಲಾರದೇವ. ನನ್ನನ್ನು ಕರೆದುಕೊಂಡು ನಡೀರಿ ಗುರುವೇ. ಈಗ ಬೇಡ ತಾಳಿಸಿದ್ದ. ಮರ್ತ್ಯ ಲೋಕಕ್ಕೆ ಹೋದಾಕ್ಷಣವೇ ಬರುವಂತ ನಾವು. ಆಗಲಿ ಗುರುವೇ, ಬರುವೇನು. ಜೈ ನಮಃ ಶಿವಾಯ.
ತಂದೆ, ಅಯ್ಯೋ ಶಿವ ಶಿವ, ನಾನು ಪೂಜೆ ಮಾಡುತ್ತಿರುವ ಸಮಯದಲ್ಲಿ ಜ್ಯೋತಿಗಳು ಏಕೆ ನಂದಿವೆ ದೇವ? ಜ್ಯೋತಿಗಳೇ, ನನ್ನ ಉದರದಲ್ಲಿ ಜನಿಸಿದ 4ನೇ ಮಗನ ಹೆಸರು ಜ್ಯೋತಿ ಒಳಗಿನ ಝಳಝಳ ಮತ್ತು ಜ್ಯೋತಿ ಕಣ್ಣಪ್ಪ ಒಡೆಯನೆಂದು ಹೆಸರಿಟ್ಟು ಕರೆಯುತ್ತೆ. ಜ್ಯೋತಿಗಳೇ, ಬೆಳಗಿಸಿರಿ ಎಲ್ಲ ತಂದೆ ತಾಯಿಗಳು. ತಥಾಸ್ತು. ಮೇಲೇಳು ಸಿದ್ದೇಶ, ಈ ನಿನ್ನ ತಂದೆ ತಾಯಿಗಳ ಸೇವೆಯಲ್ಲಿ ಅದು ಎಷ್ಟು ಮಗ್ನನಾಗಿರುವೆ ಸಿದ್ದೇಶ. ಶತಕೋಟಿ ಶರಣರಲ್ಲಿ ನಿನ್ನ ಅಪಾರ ಕೀರ್ತಿ ಅಪ್ರತಿಮವಿದೆ ಸಿದ್ದೇಶ. ನಿನ್ನ ಅನನ್ಯ ಭಕ್ತಿ ಭಾವಗಳನ್ನು ಕಂಡು ಈ ನಿನ್ನ ತಂದೆ ತಾಯಿಗಳಿಗೆ ಅದು ಎಷ್ಟು ಆನಂದವಾಗಿದೆಯೋ ವರ್ಣಿಸಲು ಅಸಾಧ್ಯ. ನಿನ್ನಯ ಭಕ್ತಿ, ನಿನ್ನ ದೀರ್ಘ ತಪಸ್ಸು ನಮಗಾಗಿ ಈ ನಿನ್ನ ದೇಹ ದಂಡಿಸಿ ಪಾರುಪಾರ್ವತದ ನೀತಿಯನ್ನು ಕಂಡು ನಿನ್ನನ್ನು ನೋಡಿ ನಮ್ಮ ಮನಸ್ಸು ಸೂರ್ಯಗೊಂಡಿದೆ ಸಿದ್ದೇಶ. ನಿನಗೇನು ವರದಯ ಪಾಲಿಸಲಿ ಹೇಳು ಮಗು. ತಂದೆ, ನಿಮ್ಮ ನಾಮ ನೆನೆದೊಡೆ ಎನ್ನ ಮನಸ್ಸು ದೇಹ ಸುದ್ದಿ ಅಂದ ಮೇಲೆ ನಾನು ಯಾವ ವರಗಳನ್ನು ಬೇಡಲಿ ತಂದೆ? ನಿಮ್ಮ ಅಂತಃಕರಣವಿದ್ದರೆ ಎನ್ನ ಜನ್ಮ ಸಾರ್ಥಕ ತಂದೆ, ಸಾರ್ಥಕ. ಪತಿದೇವ, ಸಿದ್ದೇಶನ ಅಮೃತವಾಣಿ, ದಿವ್ಯ ದೃಷ್ಟಿ ಇವೆಲ್ಲವುಗಳನ್ನು ಅವಲೋಕಿಸಿದಾಗ ಮಗು ಸಿದ್ಧನು ಲೋಕಪ್ರಿಯನಾಗುವಂತೆ ಕರುಣಿಸಿ ಅರಿಸುದೇವ ಅಮೋಘ ಸಿದ್ಧನನ್ನು. ತಂದೆ ತಾಯಿಗಳೇ, ಈ ಜಗತ್ಕರ್ತರಾದ ತಾವು ಇರಿವಿ 84 ಕೋಟಿ ಜೀವರಾಶಿಗಳನ್ನು ಸಲಹುತ್ತಿರುವಾಗ ಈ ನಿಮ್ಮ ಪುತ್ರನ ಸೇವೆ ಭಾರವಾಯ್ತೇ ತಂದೆ? ಏಳು ಸಿದ್ದೇಶ, ಸಹಸ್ರ ಶರಣ ವೃಂದದಲ್ಲಿ ನಿನ್ನಂತ ಶರಣ ಪುತ್ರರನ್ನು ಪಡೆದ ಈ ಭರತ ಕಂಡ ಪುನೀತವಾಯಿತಲ್ಲವೇ ಪಾರ್ವತಿ? ಹೌದು ಪತಿದೇವ, ನಿಮ್ಮ ಶ್ರೇಯಸ್ಸಿನಂತೆ ಲೋಕೋದ್ಧಾರಕ್ಕಾಗಿ ಮಗು ಸಿದ್ದೇಶನನ್ನು ಭೂಲೋಕಕ್ಕೆ ಕಳುಹಿಸುವಿರಾ ದೇವ? ಏಕೆ ಪಾರ್ವತಿ, ಇಂತಹ ಪುತ್ರರನ್ನು ಭೂಲೋಕಕ್ಕೆ ಕಳುಹಿಸಿದರೆ ಇಲ್ಲಿಯ ಯೋಗಕ್ಷೇಮಗಳನ್ನು ನೋಡಿಕೊಳ್ಳುವವರು ಯಾರು ಪಾರ್ವತಿ? ಎಲ್ಲರೂ ದೇವಲೋಕವಾಸಿಯಾದರೆ ಭೂಲೋಕದ ಆಗು ಹೋಗುಗಳ ಚರಾಚರ ಕೃತಿಯನ್ನು ಅವಲೋಕಿಸುವರ್ಯಾರು ಪತಿದೇವ? ಇಂತಹ ಶರಣರು ಭೂಲೋಕದಲ್ಲಿ ನೆಲೆಸಿದರೆ ಲೋಕ ಕಲ್ಯಾಣವಾಗುವುದು, ಲೋಕೋದ್ಧಾರವಾಗುವುದು ಪತಿದೇವ. ಆಗಲಿ ಪಾರ್ವತಿ, ಸಿದ್ದೇಶನನ್ನು ಭೂಲೋಕಕ್ಕೆ ಕಳುಹಿಸಿ ಅಜ್ಞಾನವೆಂಬ ಕತ್ತಲೆಯನ್ನು ಹೋಗಲಾಡಿಸಿ ಸುಜ್ಞಾನವೆಂಬ ದಿವ್ಯ ಜ್ಯೋತಿಯನ್ನು ಹಚ್ಚಲಿ. ಕರಿತೆಲೆ ಮಾನವರಿಗೆ ಕರುಣಾಗತನಾಗಿ ಭಕ್ತರ ಉದ್ಧಾರಕನಾಗಲಿ ಪಾರ್ವತಿ. ಪತಿದೇವ, ಜ್ಞಾನ ಜ್ಯೋತಿ ಹಚ್ಚುವ ಮಗುವಿಗೆ ಸಕಲ ಸೌಕರ್ಯಗಳನ್ನು ದಯಪಾಲಿಸುವಿರಾ ದೇವ? ತಂದೆ, ಯಾವ ವರಗಳೂ ಬೇಡ, ಯಾವ ಲೋಕಕ್ಕೂ ಹೋಗುವುದು ಬೇಡ. ನಿಮ್ಮಲ್ಲೇ ಸ್ಥಾನ ಕೊಟ್ಟರೆ ಎನ್ನ ಜನ್ಮ ಸಾರ್ಥಕ ತಂದೆ, ಸಾರ್ಥಕ. ಮಗು, ನೀನು ಚಿಂತಿಸದೆ ವರಗಳನ್ನು ಕೇಳು ಸಿದ್ದೇಶ. ಸಕಲ ಐಶ್ವರ್ಯ ಧಾರೆಯನ್ನು ಎರೆದು ಕೊಡುವೆನು. ಆನಂದದಿಂದ ಕಾಲ ಕಳೆಯುವಂತೆ ಮಗು. ತಂದೆ, ಎಣೆಗೆ ಸಿರಿಯು ಬೇಡ, ಸಂಪತ್ತು ಬೇಡ. ನಿಮ್ಮಲ್ಲಿ ಸ್ಥಾನ ಕೊಟ್ಟರೆ ಎನ್ನ ಜನ್ಮ ಸಾರ್ಥಕ.
ಅಮೋಘ ಸಿದ್ದೇಶ, ನೀನು ಮರ್ತ್ಯ ಲೋಕಕ್ಕೆ ತೆರಳಿ ಕರಿತೆಲೆ ಮಾನವರಿಗೆ ಕಾಲ ಕಾಲಕ್ಕೆ ಮಳೆ ಬೆಳೆಗಳನ್ನು ಕೊಟ್ಟು ಕಾಪಾಡು ಸಿದ್ದೇಶ. ಈ ನಿನ್ನ ತಂದೆ ತಾಯಿಗಳ ಸೇವೆಯನ್ನು ಎಷ್ಟು ಭಕ್ತಿ ಪೂರ್ವಕವಾಗಿ ಮಾಡುತ್ತೀಯೋ ಮರ್ತ್ಯ ಲೋಕದಲ್ಲಿಯೂ ಕೂಡ ಇದೇ ಸೇವಾ ಮನೋಭಾವವಿರಲಿ. ನೀನಿಂತ ಸ್ಥಾನವೇ ನಿನಗೆ ದೇವಲೋಕವಾಗುವುದು. ಅಲ್ಲಿಯ ಅರಕೇರಿಯ ಶಿವ ಶರಣನಾಗುವೆ, ಅಲ್ಲದೆ ಆ ದರೆಗೆ ನಾಡ ಗೌಡನಾಗುವೆ ಸಿದ್ದೇಶ. ನೀನು ಬೇಡಿದ ವರಗಳನ್ನು ಕೊಡಲು ಸಿದ್ಧನಾಗಿದ್ದೇನೆ. ಬೇಡು, ಬೇಕಾದ ವರಗಳನ್ನು ಮಗು. ತಂದೆ, ನನ್ನ ವಂಶಕ್ಕೆ ಬಡತನವಿರಲಿ, ಜೋಳಿಗೆ ಮಾತ್ರ ಒಂದಿರಲಿ. ಈ ಭಕ್ತರಲ್ಲಿ ಬೇಡಿ ತಿನ್ನುತ್ತೇನೆ, ಅಲ್ಲದೆ ನನ್ನನ್ನು ನಂಬಿದ ಭಕ್ತರಿಗೆ ಸಿರಿ ಸಂಪತ್ತು ಇರಲಿ, ಅಲ್ಲದೆ ಈ ಜಗದ ಜೀವಾತ್ಮರಿಗೆ ನಿನ್ನಲ್ಲಿ ಸ್ಥಾನವಿರಲಿ. ಇಷ್ಟೇ ನನ್ನ ಬೇಡಿಕೆ ದೇವ. ತಂದೆ ತಾಯಿಗಳೇ, ಆಗಲಿ ಸಿದ್ದೇಶ, ಮತ್ತೇನು ವರಗಳು ಬೇಕು? ಬೇಡು, ಕೊಡುವೆನು ಮಗು. ತಂದೆ, ಕಾಮಧೇನು, ಕಲ್ಪವೃಕ್ಷ, ಹೋಮದ ಕಂಬಳಿ, ನೇಮದ ಬೆತ್ತ, ಪ್ರಸಾದ ಗಂಟು ಕೊಡು ತಂದೆ. ಒಡ್ಡೆ ಓಲಗ, ಕಂಚಿನ ಕೈತಾಳ, ಹುಟ್ಟು ಬಂಜೆಯ ಮಾತೆಯರಿಗೆ ಮಕ್ಕಳ ಫಲ, ಬಾಯಿಲ್ಲದ ಮಕ್ಕಳಿಗೆ ಬಾಯಿ ಕೊಡು, ಹುಟ್ಟು ಕುರುಡರಿಗೆ ಕಣ್ಣು ಕೊಡು, ಮಳೆ ಕೀಲು, ಬೆಳೆ ಕೀಲು, ಒಕ್ಕಲಿಗನ ಮಕ್ಕಳು ಸರ್ವ ಕಷ್ಟದಿಂದ ಪಾರಾಗಿ ಸುಖದಿಂದ ಬಾಳುವಂತೆ ಮಾಡು ದೇವ. ಇದೇ ನಾನು ಪುನಃ ಪುನಃ ಕೇಳಿಕೊಳ್ಳುವ ವರಗಳು. ತಂದೆ ತಾಯಿಗಳೇ, ನೀವುಗಳು ಮಾತ್ರ ನನ್ನ ಹಿಂದೆ ಬರಬೇಕು ತಂದೆ, ಅಂದರೆ ನಾನು ಮರ್ತ್ಯಲೋಕಕ್ಕೆ ತೆರಳುವೆನು. ಚಲಬೇಕು ಶರಣಂಗೆ ಪರಧನವನ್ನೊಲ್ಲೆನೆಂಬ, ಚಲಬೇಕು ಶರಣಂಗೆ ಪರಸತಿಯನ್ನೊಲ್ಲೆನೆಂಬ ಊಯೆ ಉಕ್ತಿಯಂತೆ ಪರರ ಸುಖಕ್ಕೋಸ್ಕರ ತನ್ನ ಸುಖವನ್ನು ಮರೆಮಾಡಿ ಲೋಕದ ಹಿತಕ್ಕಾಗಿ ದುಡಿಯುವ ಈ ಮಗುವಿಗೆ ಪುನಃ ಪುನಃ ಬೇಡಿದ ಶರಣು ವರಗಳನ್ನು ದಯಪಾಲಿಸುವಿರಾ ದೇವ. ಸಿದ್ದೇಶ, ನೀನು ಬೇಡಿದ ವರಗಳನ್ನು ಕೊಡಲು ಸಿದ್ಧನಾಗಿದ್ದೇನೆ. ತೆಗೆದುಕೋ ಈ ಹೋಮದ ಕಂಬಳಿ. ನೇಮದ ಬೆತ್ತ, ಪ್ರಸಾದ ಗಂಟು, ನೀನು ಇಚ್ಛಿಸಿದ ವರಗಳನ್ನು ಪ್ರಸಾದ ರೂಪವಾಗಿ ಪ್ರಸಾದ ಗಂಟಿನಲ್ಲಿ ಶೇಖರವಾಗಿದೆ. ತೆಗೆದುಕೋ ಈ ರುದ್ರಾಕ್ಷಿ ಮಾಲೆಯು. ನಿನಗೆ ಸ್ತ್ರೀ ರಕ್ಷಣೆಯಿಂದ ಕಾಪಾಡಲಿ ಸಿದ್ದೇಶ. ಇವುಗಳನ್ನೆಲ್ಲವೂ ತೆಗೆದುಕೊಂಡು ಭೂಲೋಕಕ್ಕೆ ತೆರಳು ಸಿದ್ದೇಶ. ಆದರೆ ನನ್ನದೊಂದು ಆಜ್ಞೆ ಪೂರೈಸುವೆಯಾ ಮಗು? ಅಂಥದ್ದೇನಿದೆ ಹೇಳು ತಂದೆ. ತಮ್ಮ ಆಜ್ಞೆಯಂತೆ ನಡೆದುಕೊಳ್ಳುವೆನು. ಆದರೆ ತಾವುಗಳು ಮಾತ್ರ ನನ್ನ ಹಿಂದೆ ಬರಬೇಕು ತಂದೆ.
ಆಗಲಿ ಸಿದ್ದೇಶ, ನೀನು 7 ವಸ್ತಿ ಮುಮ್ಮೆಟ್ಟಿ ಸ್ಥಾನದವರೆಗೆ ನನ್ನನ್ನು ಮರಳಿ ನೋಡದೆ ನಡೆದರೆ ನಾನು ನಿನ್ನ ಹಿಂದೆ ಬರುವೆನು. ನೀನು ಮರೆತು ಹೊರಳಿ ನೋಡಿದರೆ ನಾನು ನಿಂತ ಸ್ಥಾನದಲ್ಲಿಯೇ ಮಂಗಲವಾಗುವೆನು. ಆದರೆ ನಿನ್ನನ್ನು ಸದಾ ಕಾಪಾಡಿಕೊಂಡು ಹೋಗುವೆನು. ಇಷ್ಟೇ ನನ್ನ ಬೇಡಿಕೆ, ತಿಳಿಯಿತೇ ಮಗು? ತಿಳಿಯಿತು ತಂದೆ, ಎಲ್ಲವೂ ತಮ್ಮ ಇಚ್ಛೆಯಂತೆ ಆಗಲಿ. ತಂದೆ, ನಾನು ಈಗ ಭೂಲೋಕಕ್ಕೆ ತೆರಳುವೆನು. ಓಂ ನಮಃ ನಡೆ ಮಗು. ಪತಿದೇವ, ಮಗು ಯೋಗಿ ಸಿದ್ದೇಶನು ಭೂಲೋಕಕ್ಕೆ ಸಾಗಿ ಹೋದನು. ಇನ್ನು ಮುಂದೇನು ಪತಿದೇವ? ಕೇಳು ಪಾರ್ವತಿ, ಮಗು ಸಿದ್ದೇಶನ ಹಿಂದೆ ನಾನು ಈಗ ಹೊರಡಬೇಕಾಗಿದೆ. ಮರ್ತ್ಯ ಲೋಕದಲ್ಲಿ ಅವನು ನನ್ನನ್ನು ಮರಳಿ ನೋಡೇ ನೋಡುತ್ತಾನೆ. ಆ ವೇಳೆಯಲ್ಲಿ ಈ ಇದ್ದ ರೂಪವನ್ನು ಬಿಟ್ಟು ವೇಷ ಬದಲಿಸಿಕೊಂಡು ಓಂ ಸೋಮ್ ಎಂಬ ನಾಮದಿಂದ ಸೋಮಲಿಂಗನಾಗಿ ಆ ಮಗುವಿಗೆ ಗುರುವಾಗುವೆನು. ಇದೇ ಪಾರ್ವತಿ. ಪತಿದೇವ, ಸಕಲ ಕಾರ್ಯಗಳಲ್ಲಿ ಜಯಶಾಲಿಯನ್ನಾಗಿ ಮಾಡುವ ಶಿಷ್ಯನೊಬ್ಬನನ್ನು ಮಗು ಸಿದ್ದೇಶನ ಜೊತೆ ಕಳುಹಿಸುವಿರಾ ದೇವ? ಆಗಲಿ ಪಾರ್ವತಿ. ಭೂತಾಳ ಸಿದ್ಧ, ಭೂತಾಳ ಸಿದ್ಧ. ಜೈ ಗುರುದೇವ! ಅಪ್ಪಣೆ ತಂದೆ, ಅಪ್ಪಣೆ. ಭೂತಾಳ ಸಿದ್ಧ, ನಿನ್ನ ಗುರು ಸಿದ್ದೇಶನ ಕೂಡ ಮರ್ತ್ಯ ಲೋಕಕ್ಕೆ ತೆರಳಿ ಆತನಿಗೆ ಶರಣಾಗತನಾಗು. ನಿನ್ನ ಗುರುವಿನ ಕೂಡ ಕಾಲ ಕಳೆಯುವಂತೆನಾಗು ಭೂತಾಳ ಸಿದ್ಧ. ಆಗಲಿ ದೇವ, ಹೋಗುವೆನು. ಜೈ ಗುರುದೇವ! ಆಗಾಗ್ಗೆ ನಮ್ಮ ಭಕ್ತರನ್ನು ನೆನಪಿಸಿಕೊಳ್ಳುತ್ತಾ ಇಡೋಣ. ನಡೆ ಪಾರ್ವತಿ. ಮಂಗಲಂ ಜಗದ್ರಂಗ ಮಂಗಲಂ ಮಂಗಲಂ ಜಗದ್ರಂಗ ಮಂಗಲಂ. ಬೆಳ್ಳಾನ ಎರಡೆತ್ತೋ ಬೆಳ್ಳಿಯ ಬರಕೋಲು ಹಳ್ಳದ ದಂಡಿ ಹರಿಯಾವು ಹಳ್ಳದ ದಂಡಿ ಹರಿಯಾವು ನನ್ನೆತ್ತೋ ತೆಳ್ಳನ ಹೊಟ್ಟಿ ಹಸಿದಾವು ತೆಳ್ಳನ ಹೊಟ್ಟಿ ಹಸಿದಾವು ಕುಲಿಗುಲಿಗೋ ತೋ 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 ಮಂಜಾಳ ಹೋಲಿ ಏನು ಬಿಸಿಲು ಮರಾಯ ಇದು. ಇಂಥ ಬಿಸಿಲಾಗ ಗಳೆ ಹೊಡಿದಂದ್ರ ಹಗುರ್ ಕೆಲಸ ಅಂತ ತಿಳಿದ್ರಿ ಅನ್ಪ ಅನ್ನಗಳ. ಅದ್ರಾಗ ಇಂಥ ಬಿಸಿಲಾಗ ಗಳೆ ಹೊಡ್ಯಾಗ ಹೆಂತಿ ಬುತ್ತಿ ತಗೊಂಡು ಬಂದ್ಲಂದ್ರ ಅದ್ರ ಮಜಾನ ಬ್ಯಾರೆ ಇರ್ತೈತಿ. ಆದ್ರ ನಮಗ ಇನ್ನೂ ತನ ಬುತ್ತಿನೂ ಇಲ್ಲ, ನೀರೂ ಇಲ್ಲ. ಅದು ಏನ ಅಂತಾರಲ್ರಿ, ಕ್ವಾಣಿನ ಮುಂದ ಕಿನ್ನೂರಿ ಬಾರಿಸಿದ್ರ ಹಂಗಾತ್ರಿ ನಮ್ಮ ಕತೆ ಇದು. ಲೇ 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 ಚನ್ನಿ, ಏನ್ ಮಾಡ್ತಿಲ್ಲ ಮನ್ಯಾಗ? ನಾ ಇಷ್ಟು ಬಾಯಿ ಮಾಡ್ಕೋತ ಬಂದ್ರು ಕಿವಿ
ಕೇಳಿನು ಕೇಳರಂಗ ಒಳಗ್ ಕುಂತಿ ಮಳ್ಳಿ ಲಗಾಸ್ತೇನ್ಲೇ ಒಂದು ಚಣ್ಣಿ ಒದರ್ಕೊತ್ತ ಬಂತವ ಯವ್ವ ಇದು ಒದರಬೇಡಕ್ಕ ಎಷ್ಟಂತ ಓದಿರ್ತಿ ಚಿತ್ತಿ ಮಳ್ಯಾಗ ಗಂಡ ನಾಯಿ ಎತ್ತಂಗ ರೊಟ್ಟಿ ಮಾಡಕ್ತಿದ್ದ ರೊಟ್ಟಿ ತಿಳಿಯಂಗಿಲ್ಲ ನಿನಗ ಅಲ್ಲೇ ಚೆನ್ನಿ ಅದು ನನ್ನ ಚಿತ್ತಿ ಮಳ್ಯಾಗ ಗಂಡ ನಾಯಿಗೆ ಹೋಲಿಸ್ತಿ ಮಳ್ಳಿ ಅಲ್ಲೇ ಚೆನ್ನಿ ಹೊತ್ತು ಬಂದದ ನೆತ್ತಿ ಮ್ಯಾಗ ಬುತ್ತಿ ಯಾಕೆ ತರ್ಲಿಲ್ಲಲೇ ಮಾತುಂದ್ರಿ ಬುತ್ತಿ ಅಯ್ಯ ಚಲೋ ಚಂದ್ರಮ್ಮ ಮನ್ಯಾಗ ಹಿಟ್ಟಿದ್ದಿಲ್ಲ ನಮ್ಮ ಅಂತವ ಗುರ್ತಾ ಇದ್ದಾಳ ನೋಡಿ ಇಲ್ಲೇ ಇರ್ಬೇಕ ಹೌದೌದು ನಮ್ಮ ಅಂತವ ಗುರ್ತಾ ಇತ್ತ ಅಲ್ಲಿ ಹಿಟ್ಟು ತರಾಕ್ ಹೋಗಿದ್ದೆ ಕರೇನಾ ನಮ್ ಗುರುಗಳು ಹಿಟ್ಟು ತರಾಕ್ ಹೋಗ್ಯಾರ ಕುಂದ್ರ ಚಣ್ಣಿ ಅಂತ ನಿನಗೂ ಆಟ ಬೇಕಾಗಿತ್ತ ಈಗ ಕಳಿಸಿದ್ರ ಹಿಟ್ಟು ತಗೊಂಡ್ ಈಗ ಬಂದೆ ಇನ್ನೇನ ದನ ಕೈ ಹುಡ್ರ ಕೈಯಾಗ ಕಳಿಸ್ಬೇಕಂತ ಮಾಡಿದ್ನೆ ನೀನ ಬಂದ್ಯಾ ಮಾಮ ಬಾ ಹೊಟ್ಟೆರಿ ಮಠ ತಿಂದೋಗು ಅಲ್ಲೇ ಚೆನ್ನಿ ನಾನೇನ ಕುರಿ ತಿನ್ನು ತೋಳಂತ ಮಾಡಿ ಏನು ಬಾಯಿಗೆ ಬಂದಾಗ ಮಾತಾಡ್ಬೇಡ ಸುಣ್ಣದ ನೀರು ಕುಡ್ದು ಕತ್ತಿ ಹಂಗ್ ಬುತ್ತಿ ತಗೊಂಡು ನಡಿ ಸೀದಾ ಅಲ್ಲಿ ಕಬ್ಬಣ್ಯಾಗ ಸೆದಿ ತೆಗಿದದ ಅಲ್ಲಿ ಹೊಲದಾಗ ಸೆದಿ ತೆಗ್ಯಾಕತ್ತಿ ಸೆದಿ ನಾವಲ್ಲೇ ಮಾರಾಯ ನಾ ಮಾತ್ರ ಹೊಲಕ್ ಬರಂಗಿಲ್ಲ ನೋಡು ನನಗ ಹೊಲದ ದಗದ ಮಾಡಕ್ ಸಾಪ್ ಬರಂಗಿಲ್ಲ ಮಾಮ ಲೇ ಮಾವನ ಮಳ್ಳಿ ನೋಡಲೇ ಒಂದು ಅದಲ್ಲೇ ಚೆನ್ನಿ ನಿನಗ್ ಮನ್ಯಾಗ ಕುಂದರ್ಸಿ ಸ್ಕೂಲ್ ಹಾಕಕ್ಕ ನಿಮ್ಮ ಅಪ್ಪ ದ್ಯಾಮಣ್ಣ ಕಂಡಾಪಟ್ಟಿ ವರದಕ್ಷಿಣ ಮಾಡ್ಯಾನ ನಿನ ಹುಚ್ಚಿ ಸುಮ್ನ ಏನ ಅಕ್ಕನ ಮಗಳಂತ ಬೆಕ್ಕಿನಂಗ್ ನಾ ಇದ್ರ ನನಗ ನಾಯಿ ಹಂಗೂರಂತಿ ಮಳ್ಳಿ ಈಟದಿ ಯಾರೇನು ಕೊಡ್ತಿದ್ರಿ ಹೇಳಿ ಒಂದು ಕೊಡ್ಬಾರ್ದ ಕೊಟ್ರ ಮಗಳ ಸೀದಾ ಹೊಲನ ಮುಟ್ಟಿ ಅದಲ್ಲೇ ಚೆನ್ನಿ ಈ ಪ್ಯಾಟಿ ಹೆಣ್ಮಕ್ಳು ಹೊಲ ಅಂದ್ರ ಬಿದ್ದು ಸಾಯ್ತಾವ ಅಂತದ್ರಾಗ ನಾ ಮೊನ್ನೆ ನಿಮ್ಮ ಊರಿಗೆ ಬಂದಾಗ ನಿಮ್ಮ ಮನೆ ಮಗ್ಲಿದ್ದ ಗುಜ್ರು ಹುಡುಗ್ಯಾರು ಹೊಲದ್ಲಿದ್ದ ಬರಾಗ ಗೆನಸ್ ತಗೊಂಡ್ ಬಾರ ಮಾಮ ಗಜ್ರಿ ತಗೊಂಡ್ ಬಾರ ಮಾಮ ಇಟ್ಟು ತಂದು ಮೆಕ್ಕಿ ತೆನಿ ತಗೊಂಡ್ ಬಾರ ಮಾಮ ಅಂತ ತೆಕ್ಕಿನ ಬಡಿತಿದ್ರಲೆ ಚಣ್ಣಿ ಸರಿ ಮುಂದೆ ಕೂತ್ ಮಾಸ್ತರ್ ನಮ್ಮನ್ನ ನೋಡ್ಕೋ ಏನ ನಿನಗಂತ್ರು ಹೊಲದ ರುಚಿನ ಗೊತ್ತಿಲ್ಲ ನೋಡು ನಾವಲ್ಲೇ ಮಾರಾಯ ಅಕ್ಕಿ ಯಾವಾಗ ಬರ್ತಾಳೆ ಸುಬ್ಬಿ ಕರ್ಕೊಂಡು ಹೋಗ ಅಕ್ಕಿನ ನಮ್ಮಪ್ಪ ನಮ್ಮವ್ವ ನನ್ನಂತ್ರು ಒಂದು ದಿನ ದುಡ್ಯಾಕ ಹಚ್ಚಿಲ್ಲ ನೋಡ್ ಮಾಮ ಲೇ ಮಾವನ ಮಳ್ಳಿ ಏನು ನಡೆಸಿದಿಲ್ಲ ಮಂತ್ರ ನಿಮ್ಮಪ್ಪ ನಿಮ್ಮವ್ವ ಎಷ್ಟು ಶ್ರೀಮಂತ್ರ ಅಂದ್ರ ಸೊಲ್ಲಾಪುರದಾಗ ಒಂದ್ ದೊಡ್ಡ ಕಾರ್ಖಾನೆ ಐತಿ ಆ ನಿಮ್ಮವ್ವ ನಿಮ್ಮಪ್ಪಂದು ಅರಬಿ ಮಿಲ್ ಅದಲ್ಲ ಆ ಅರಬಿ ಮಿಲ್ನಾಗ ದೊಡ್ಡ ಸಾಹೇಬ ಆಗ್ಬೇಕಂತ ನೋಡ್ಲೆ ಸಾಕರ್ತಿ ಲೇ ಚೆನ್ನಿ ನಿಮ್ಮವ್ವ ಬಿಜಾಪುರ್ ಗಾಂಧಿ ಚೌಕ್ದಾಗ ಕೊಳ್ಳ ಮಾರ್ತಿದ್ಲು ಕೊಳ್ಳ ಏನ ಅಂತದ್ರಾಗ ನಿಮ್ಮ ಅಪ್ಪ ದ್ಯಾಮಣ್ಣ ಆ ಬಿಜಾಪುರ್ ಕಮುತ್ ಸಾವ್ಕಾರ ಅಡ್ತ್ಯಾಗ ಹಮಾಲಿ ಮಾಡಿ ಹೊಟ್ಟೆ ತುಂಬಿಸ್ಕೊತಿದ್ದ ಏನ ನಿನಗೆ ಯಾವ ಮೂಲ್ಯಾಗ ಕುಂದ್ರಿ ಸ್ಕೂಲ್ ಆಗ್ತಿದ್ದ ನಿಮ್ಮ ಅಪ್ಪ ಎಂತ ಬಡಿವಾರ ಮಾತೇಳಿ ಆಲಿಮಟ್ಟಿ ಪಂಪ್ನ್ಯಾಗ ವೈಭವ್ ಮಾವನ್ ಹೋಟೆಲ್ದಾಗ ಮಸಾಲೆ ದೋಸೆ ತಿನ್ಸಿದ ನಿಮ್ಮ ಅಪ್ಪ ಅದೇನ ಅಂತಾರಲ್ರಿ ಅದು ವೈಭವ್ ಮಾವನ್ ಮಸಾಲೆ ದೋಸೆ ಇತ್ತು ನಮ್ಮ ಮಾವು ತಿನ್ಸಿದ ಮಸಾಲೆ ದೋಸೆ ಇತ್ತು ಆ ದೋಸೆಕ್ ಮರಳಾಗಿ ನಿನ್ನ ಮಾಡ್ಕೋತೀನಿ ಅಂತ ಮಾತು ಕೊಟ್ಟನಲ್ಲಿ ಚೆನ್ನಿ ಏನ್ ಮಾಡಿದ್ರಪ್ಪ ಅಪ್ಪ ಕಟ್ಟಿಗೆ ರೊಟ್ಟಿ ತಿನ್ನಿಸಿದ್ನಲ್ಲ ಅದೇ ಚಂದಿತ್ ನಿನಗೆ ಅದ ಬಾಳ ದಿವ್ಸದ್ಲಿ ಚೆನ್ನಿ ಏನ್ ಮಾಡಿದ್ರಪ್ಪ ಒಟ್ಟಿನ ಮ್ಯಾಗ ನನ್ನ ಬಾಳೆ ಅಡ್ಡ ಹಿಡ್ದೈತು ಯಪ್ಪ ಅಡ್ಡ ಹಿಡ್ದೈತಿ ಯಪ್ಪ ಅಮೋಕ್ಷದ ಮುತ್ಯ ಒಟ್ಟಿನ ಮ್ಯಾಗ ಎಲ್ಲಿಗೆ ಅಸ್ತಿ ಹತ್ತಪ್ಪ ಯಪ್ಪ ಈ ವೆಂಕಟರಮಣ ಜಾತ್ರಿ ಅವ್ವ ಎಷ್ಟು ಚಂದ ದೇವ್ರ ನೆನಸ್ತಾ ನೋಡ ನನ್ನ ಮಸುತ್ಯನ ಮೂಲ ಹೌದು ನೋಡಲೇ ಚೆನ್ನಿ ನಮಾಜ್ ಮಾಡಕ್ ಹೋದ್ರ ಆ ಮಸೂತಿನ ಬಂದು ಕೊಳ್ಳಿಗೆ ಬಿದ್ದಂಗ ಬಿತ್ ನೋಡಲೇ ಚೆನ್ನಿ ಅಲ್ಲ
ಮುಲ್ಲ ಇಲ್ಲಿ ಕೇಳ ಹೇಳ. ನಮ್ಮ ಅಪ್ಪಂದು ನಮ್ಮ ಅವ್ವಂದು ಸಾವುಕಾರ ಕಿತ್ತುಕೊಂಡು ನೀ ಏನ್ ಮಾಡವ? ನನಗಲ್ಲ, ಈ ಅಕ್ಕಗಳಿಗೂ ಬೇಕದು. ಮಾನ್ಗೇಡಿ ಕೇಳಿಲಿ, ನಮ್ಮ ಅವನಂತ ಹೆಣ್ಮಗಳು ಕುಳ್ಳ ಮಾರಿ ಉಪ್ಲಿ ಮುಸ ಕಟ್ಸಿ ನೋಡ್ಬಾರ್ದು. ನಮ್ಮ ಅಪ್ಪ ಕಮತ್ ಸಾವುಕಾರ ಅಡಿತಂದಿಲ್ಲ, ಅಲ್ಲೇ ಹಮಾಲಿ ಮಾಡಿ ಮಾಡ್ಯದ ಮೇಲೆ ಮಾಡಿ ಡಬಲ್ ಮಾಡ್ಯದ ಮನಿ ಕಟ್ಸ್ಯಾನ. ನೋಡ್ಬಾರ್ದವ. ಈಗೇನ್ ನಡೆದದ ಇನ್ನು? ಏನ್ ನಡೆದದ? ಟೈಲ್ಸ್ ನಡೆದದ, ಟೈಲ್ಸ್. ಹೌದಾ? ಪ್ಯಾಟಿ ಉದ್ಯೋಗ ಅಂದ್ರೆ ಏನಂತ ತಿಳಿದಿ? ವೈಭವ ಮಾವ ಇಲ್ಲೇ ಕೂತಿರ್ಬೇಕು, ಕೇಳಲ್ಲಿ. ಕ್ಲಾಸ್ ಲಾಡ್ಜ್ ಮಾಡ್ಯಾನ, ಬಾಜುಕ ಒಂದ್ ಮನಿ ಮಾಡ್ಕೊಂಡ್ ಇದ್ದೇವಂದ್ರ ಫೇಮಸ್ ಆತ. ಸುಮ್ನ ನಡಿ, ನಾವು ಹೋಗಿ ಇಲ್ಲೇ ಆಲ್ಮಟ್ಟಿ ಸೇರೋಣ, ಚಲೋ ಆಗ್ತದ. ನಡಿ ನಡಿ. ಹಿಡಿಸಿದ್ಲೆ ಅಪ್ಪೋ ಪ್ಯಾಟಿ ಹೋತ. ನಾ ಮಾತ್ರ ಪ್ಯಾಟಿಗೆ ಹೋಗುದಿಲ್ಲ ಅಂದ್ರ ಹೋಗುದಿಲ್ಲ ಮಾರಾಯ. ಅಣ್ಣಗಳ ನೀವು ಇಲ್ಲಿ ಕೂತವ್ರ ಯಾರ ಹಿಂಗ ಕೇಳಿ ಪ್ಯಾಟಿಗೆ ಹೋಗಿರಿ ಮತ್ತ? ಅಲ್ರಪ್ಪ, ಈಗಿನ ಪ್ಯಾಟಿ ಹೆಂಗಸರು ಮದುವೆ ಆದ 3 ದಿನದಾಗ ಗಂಡಸರ್ನ ನಡು ಮನಿ ಬಾರ್ಗಿ ಮಾಡಿಬಿಡ್ತಾರ ಈ ಪ್ಯಾಟಿ ಹೆಂಗಸರು. ಲೇ ಚೆನ್ನಿ, ಬೀಳ್ತಾವಿನ ಕಣಿತೀನಿ. ಹ್ಞೂ ಅಂದಿ ಒಂದು ಮಾತು ಹೇಳ್ತೀನಿ ಕೇಳು. ಇಟ್ಟೋತ್ ಮಟ್ಟ ಒದ್ರಾಡ್ ನೀರಾಡಿಕಾಗೈತೆ ಏನ? ನೀರು ಕುಡ್ದು ಬಂದಿಂದ ಒಂದು ಕೈ ನೋಡ್ಕೋತೀನಿ ನೀನು. ಇನ್ನಿ ಹಳ್ಳಿ ಹುಮ್ಮನ್ ಕೈಯಾಗ ಲತ್ತಿ ತಿಂದು ಮೆತ್ತಗಾಗಿ ಹೊಲಕ್ಕೆ ಹೋಗೋದಕ್ಕಿಂತ ಸುಮ್ನ ಹೆಂಗೂ ಗೋಧಿ ಕೊಯ್ದು ನಡೆದವ್ ಸಣ್ಣಗ ಹೋಗಿ ಹಿಂದಿಂದ ಜರ್ಜಾರ ಕೊಯ್ಕೋತ ಹೋದ್ರಾತು. ಚೆನ್ನಿ ನೆಟ್ಟಗನ ಹೋಗಿತ್ತಲ್ಲ ಯವ್ವ, ಯಾವ ದೇವ್ರು ಬಂತ ಏನ? ಕವಡಿ ಪೀರ್ನ ತಂದಿದ್ದೆ ಚೆನ್ನಿ, ಕವಡಿ ಪೀರ್ನ. ನಮ್ಮ ಮುಲ್ಲಾದನ ಬಂದಂಗ ಅದಾನ, ಹಿಂಗಾದ್ರ ಇಳಿಯಂಗಿಲ್ಲ ಇದು. ಇಳಿಸ್ತೀನಿ ತಡಿ, ಇದಕ್ಕೆ ಇಳಿಸ್ತೀನಿ. ಏನಂತ ಹೇಳ? ಇಳಿತ್ ನೋಡ್ರವ, ಈಗ ದೇವ್ರ ಹೆಂಗ್ ಇಳಿತ. ಮನುಷ್ಯಾಗ ಎಂತ ಹೆಣ್ಣು ದೇವ್ರು ಬಂದ್ರು ಆಟೆ, ಗಂಡ ದೇವ್ರು ಬಂದ್ರು ಆಟೆ. ಹೆಂಗಸರು ಸೆರಗ ಬಡದ್ರ ಸಾಕ್ರಿ, ಎಂತ ದೇವ್ರಿದ್ರು ತನ್ನ ತಾಣ ಸುಳ್ಳಾಗಿ ಇಳಿಯಬೇಕು. ಅಯ್ಯ, ನೀ ಏನೋ ಮಾಡ್ಬೇಡ ಅಮ್ಮವ. ಮತ್ತ ನೀ ಹೇಳ್ದಂಗ ಕೇಳ್ತೇನ, ಕೇಳಬೇಕು. ಅಲ್ಲಿ ಹೊಲಕ್ ಕರ್ಕೊಂಡೋಗಿ ಬಡಿದು ಮಾಡ್ಬೇಡ ಅಮ್ಮಮ್ಮ. ಮತ್ತ ಒಳಗೋಗಿ ಕೊಡ ತರ್ಲ, ಇನ್ನ ಹೊತ್ತಾತ್ ಹೊಲಕ್ ಹೋಗೋಣ. ಏ ಮಾರೈತಿ, ಬುತ್ತೇರ ತಗೊಂಡ್ ಹೋಗ ಮಾರೈತಿ. ಏನೋ ಮರಾಯ, ಈ ಪ್ಯಾಟಿ ಹೆಣ್ ಕೈಯಾಗ ಸಿಕ್ಕು ಪಜಿತಾಗಿ ಬಿಟ್ಟಿನಿ. ಈ ಪ್ಯಾಟಿ ಹೆಣ್ಣ ಹಾದಿಗೆ ತರ್ಬೇಕಂದ್ರ ಬಾಳ ಜಡ ಅದ ಪೋಯಪ್ಪ, ಬಾಳ ಜಡ ಅದ. ಅದ್ರಾಗ ಸಡ್ಲ ಬಿಟ್ರಿ ನಮ್ಮಂತ ಹಳ್ಳಿ ಉಮ್ಮನ ಗುಮ್ ನೀರಾಗ ಒಯ್ದು ಬಿಡ್ತಾರಿ ಪ್ಯಾಟಿ ಹೆಂಗಸರು. ಏನ್ ಮಾಡೋದ್ರಿ? ಮಕ್ಕಳಿಲ್ಲ, ಮರಿ ಇಲ್ಲ. ನಾವಿಬ್ರು ರಳದಿನಿ ಊರಾಗ ಮುತ್ತನ ಮಾವನ ಕ್ವಾಣ್ ಇದ್ದಂಗ. ಆ ದೇವಿ ಎಲಿಗೆ ಹಚ್ತಾಳ ಹಚ್ಚಲೆ ಪಾಯಪ್ಪ ಈ ವೆಂಕಟರಮಣ ಜಾತ್ರಿ. ಅವ್ವ ಏನ್ಲೇ ಚೆನ್ನಿ, ಮಲ್ಲಿಗೆ ಹೂವನ್ನು ಮುಡಿದು ಹಸಿರು ಸೀರೆಯ ನುಟ್ಟು, ಹಣೆಗೆ ಮೂಗುತಿಯನ್ನಿಟ್ಟು, ಕಾಲಿಗೆ ಕಾಲುಂಗುರ ತೊಟ್ಟು, ಹಣೆಗೆ ವಿಭೂತಿಯನ್ನು ಹಚ್ಚಿ, ಹಂಗ ಹಣಿಮ್ಯಾಗ ಸ್ವಲ್ಪ ಕೆಂಪನ್ ಕುಂಕುಮ ಹಚ್ಕೊಂಡ್ ಬಂದ್ರ ಈಗ ಈಗ ತೇಟ್ ಒಕ್ಕಲಿಗೆ ಹೇಂತ ಕಂಡಂಗ ಕಾಂತಿ ನೋಡ ನನ್ನ ಬಂಗಾರಿ. ನನ್ನ ದೃಷ್ಟಿನ ತಾಗಂಕಂತ ನೋಡ ನನ್ನ ಬಂಗಾರಿ. ನೀ ಹಿಂಗ
ಹಿಂಗ ಬಂಗಾರಿ ಸಿಂಗಾರಿ ಅನ್ಕೊಂತ ಕುಂದ್ರಬೇಡ. ಮುತ್ಯ ನೋಡಲ್, ಮುತ್ಯ ಈ ಕಡೆ ನೋಡಕ್ ಮುತ್ತೆ ನೋಡ್ಬೇಡಪ್ಪ ಯಪ್ಪ. ನೋಡಲ್ಲ, ಒಬ್ಬಾಕಿ ಹೆಂತಿದಾಳ ನನಗ ದೃಷ್ಟಿ ಬಿಟ್ಟಿ ಅಂತೀನಿ ಮತ್ತ. ಕೈ ಮಾಡಾಕತ್ತಾನ. ದೃಷ್ಟಿ ಬಟ್ಟ ಹಚ್ಚಿದ್ದಾಳೆ, ಹೆಂಗ್ ದೃಷ್ಟಿ ಬಿಟ್ರು ಏನೂ ಆಗೋದಿಲ್ಲ ನನಗೆ. ನಡಿ ಬಂಗಾರಿ ಸಿಂಗಾರಿ ಅನ್ಕೊಂತ ಇಲ್ಲ ನಿಂದ್ರಬೇಡ. ಹೊತ್ತಾತು ಗಡನ ಹೊಲಕ್ ಹೋಗೋಣ ನಡಿ. ತಗೋ ಇಡಿ ಕೊಡ. ಅಲ್ಲ ನನ್ನ ಬಂಗಾರಿ, ನನ್ನ ಕೈಯಾಗ ಕೊಡ ಕೊಟ್ಟು ನೀ ಏನ ಬಗಲಿಗೆ ಚೌಡ್ಕಿ ಹಾಕೋಬೇಕತ್ ಮಾಡಿ ಅಂಡೆ. ಪ್ಯಾಟಿ ಹುಡುಗಿ ನೀ ಪ್ಯಾಟಿ ಹುಡುಗಿ, ಬಾಬಾರೆ ಬೆಳ್ಳಿ ಬೆಡಗಿ. ಪ್ಯಾಟಿ ಹುಡುಗಿ ನೀನು ಪ್ಯಾಟಿ ಹುಡುಗಿ, ಬಾಬಾರೆ ಬೆಳ್ಳಿ ಬೆಡಗಿ. ಹೋಗುಣು ಹಳ್ಳಿ ಕಡಿಗೆ, ಹೋಗುಣು ಹಳ್ಳಿ ಕಡಿಗೆ. ಯಾಕ ಮಾಮ ನಿಲ್ಸಿದೆಲ್ಲ ಹಾಡ? ಮತ್ತ ನೀನು ಮುಂದಿಂದ ಹಾಡ್ಕೊಂತ ನಡಿ, ನಾನು ಹಿಂದಿಂದ ಕೇಳ್ಕೊಂತ ಬರ್ತೇನ. ಅಲ್ಲ ನನ್ನ ಬಂಗಾರಿ, ಇನೇಗಿಂದ ಕ್ಯಾರ ಪದ ಅಂತಾರ ನಾ ಹುಚ್ಚಿ. ಈಗ ಬಿಡ್ತೀನಿ ನೋಡು, ಈ ಅರಳ್ದಿನಿ ಊರಾನವ್ರು ಅಕ್ಕಗಳು ಅಣ್ಣಗಳು ನಿಂತು ಡ್ಯಾನ್ಸ್ ಹೊಡಿಬೇಕಾ ಬಂಗಾರಿ, ಅಂತ ಪದ ಬಿಡ್ತೀನಿ ನೋಡ ನನ್ನ ಬಂಗಾರಿ. ಹುಡುಗಿ ನಿನ್ನ ನಡಿಗೆ ಒಳಗ ಏನೋ ಮೋಸ ಮಾಡಿದಿ, ಚೆನ್ನಿ ನಿನ್ನ ನಡಿಗೆ ಒಳಗ ಏನೋ ಮೋಸ ಮಾಡಿದಿ. ರಾತ್ರಿಯಾಗ ಕನಸಿನ್ಯಾಗ ನನ್ನ ಬಲು ಕಾಡಿದೆ, ರಾತ್ರಿಯಾಗ ಕನಸಿನ್ಯಾಗ ನನ್ನ ಬಲು ಕಾಡಿದೆ. ಮಾಮ ನಿನ್ನ ನಡಿಗೆ ಒಳಗ ಏನ ಮೋಸ ಮಾಡಿದೆ, ಮಾಮ ನಿನ್ನ ನಡಿಗೆ ಒಳಗ ಏನ ಮೋಸ ಮಾಡಿದೆ. ಸರದಾರ ನನ್ನ ಮ್ಯಾಲೆ ಬಲು ಜೋರ, ಸರದಾರ ನನ್ನ ಮ್ಯಾಲೆ ಬಲು ಜೋರ. ಇಲಕಲ್ಲ ಸೀರೆಯ ನುಟ್ಟು ಗದಗಿನ ಕುಪ್ಪಸ ಕೊಟ್ಟು, ಇಲಕಲ್ಲ ಸೀರೆಯ ನುಟ್ಟು ಗದಗಿನ ಕುಪ್ಪಸ ಕೊಟ್ಟು, ಕನಕಾಂಬರಿ ಹೂವ ಮುಡಿದು ಕಣ ಸೊನ್ನೆ ಮಾಡಿ, ಕನಕಾಂಬರಿ ಹೂವ ಮುಡಿದು ಕಣ ಸೊನ್ನೆ ಮಾಡಿ. ತಾಳಕ ತಂತ್ಯಾಕ ನಾವಿಬ್ಬರ್ ಕುಣಿಯಾಕ, ತಾಳಕ ತಂತ್ಯಾಕ ನಾವಿಬ್ಬರ್ ಕುಣಿಯಾಕ. ಮೈಯೆಲ್ಲ ಜುಮ್ಮಂತು, ಮೈಯೆಲ್ಲ ಜುಮ್ಮಂತು, ನೀ ಬಂದೆ ಸರಿಯಾಕ. ಹುಡುಗಿ ನಿನ್ನ ನಡಿಗೆ ಒಳಗ ಏನೋ ಮೋಸ ಮಾಡಿದಿ, ಚೆನ್ನಿ ನಿನ್ನ ನಡಿಗೆ ಒಳಗ ಏನೋ ಮೋಸ ಮಾಡಿದಿ. ರಾತ್ರಿಯಾಗ ಕನಸಿನ್ಯಾಗ ನನ್ನ ಬಲು ಕಾಡಿದೆ, ರಾತ್ರಿಯಾಗ ಕನಸಿನ್ಯಾಗ ನನ್ನ ಬಲು ಕಾಡಿದೆ. ಮಾವ ನಿನ್ನ ನಡಿಗೆ ಒಳಗ ಏನ ಮೋಸ ಮಾಡಿದೆ, ಮಾವ ನಿನ್ನ ನಡಿಗೆ ಒಳಗ ಏನ ಮೋಸ ಮಾಡಿದೆ. ಉಡಿಮಿಸಿ ಸರದಾರ ನನ್ನ ಮ್ಯಾಲೆ ಬಲು ಜೋರ, ಉಡಿಮಿಸಿ ಸರದಾರ ನನ್ನ ಮ್ಯಾಲೆ ಬಲು ಜೋರ. ಲೇ ನಿಂಗ ಎಲ್ಲಿಗೆ ಹೊಂಟಿಯೋ ಮಗನ? ನನ್ನ ಬಾಕಿ ಕೊಡ್ತೀಯೋ ಇಲ್ಲೋ? ಯಪ್ಪ ಸಾವ್ಕಾರ, ನಿಮ್ಮ ಬಾಕಿ ಕೊಡ್ತೀನ್ರಿ ಯಪ್ಪ. ನಂದು ಒಂದ್ ಸ್ವಲ್ಪ ಮದುವೆ ಅದು ಹೊಸ ಹುರುಪ್ನ್ಯಾಗ ನಿಮ್ಮ ಬಾಕಿ ಮರ್ತೀನ್ರಿ ಅಪ್ಪ. ನಿಮ್ಮ ಬಾಕಿ ಉಗಾದಿ ಒಳಗಾರ, ಉಗಾದಿ ಹೊರಗಾರ.
ನಿಮ್ಮ ಬಾಕಿ ಕೊಟ್ಟು ಕರೆ ಆಗ್ತೀನ್ರಿ ಗುಂಡಪ್ಪನವ್ರ. ಅಲ್ಲಲೇ ನಿಂಗೆ ಲಗ್ನಾದ 3 ತಿಂಗಳದಾಗ ನಮ್ಮ ಬಾಕಿ ಪೇಡ್ ಮಾಡ್ತೀನಿ ಅಂದವ ಇನ್ನೂ ತನಕ ಬಡ್ಡಿನೂ ಇಲ್ಲ ಗಂಟನೂ ಇಲ್ಲ. ನಿನ್ನ ಹೊಲಕ್ಕ ಕುಂಟಿ ಹಸ್ತಿನ ಮಗನ ಕುಂಟಿ ಯಪ್ಪೋ ಮಾರಾಯ. ಇಲ್ಲಂದ್ರ ನಿನ್ನ ಹೆಂಡತಿನ ಕಳಿಸಿಕೊಡು ನಮ್ಮ ಹೊಲ ಮನಿ ಕೆಲಸಕ್ಕ. ಮಾರಾಯ ಸಮಯ ಬಂದಾಗ ಬಾಕಿ ಮುಟ್ಟಿಸ್ಕೊತೀನಿ. ಎಂತ ಮಾತು ಯಪ್ಪ ಗುಂಡಪ್ಪನಿಂದ. ಗುಂಡಪ್ಪನವರೇ, ಇನ್ನೊಂದು ಸಾರಿ ಮಾತನಾಡಿದರೆ ಎಚ್ಚರ. ಇನ್ನೊಂದು ವಾರದೊಳಗೆ ನಿಮ್ಮ ಸಾಲ ಕೊಡ್ತೇವೆ. ಮಾನಿಗೇಡಿ, ಮೊದಲು ಹೊರಡು ಇಲ್ಲಿಂದ. ಚೆನ್ನಮ್ಮ, ನಮ್ಮ ಕಡೆ ಸಾಲವನ್ನು ತೆಗೆದುಕೊಂಡು ಸಾಲದಲ್ಲಿ ಕೊಳೆಯುತ್ತಿರುವಾಗ ಸಾಲ ತೀರಿಸದೆ ಹಾಗೆ ಹೇಳಿ ವರ್ತನೆವೆಸಗಿ ಕಂಡಂತೆ ಮಾತನಾಡಿದರೆ ಈ ಗುಂಡನ ಗಂಡೆದೆ ಬಗ್ಗಲಾರದು ಜೋಕೆ. ಏ ಪಿಸಾಚಿ, ಸಾಲ ಕೇಳೋ ರೀತಿಯೇನೋ ನಿಮ್ದು? ನಿಮ್ಮಂತ ಬಂಡ ಗಂಡಸರು ರೀತಿ ತಪ್ಪಿದರು ಈ ಚೆನ್ನಮ್ಮ ನೀತಿ ಬಿಟ್ಟು ನಡೆಯುವಳಲ್ಲ. ಇನ್ನೊಂದು ವಾರದೊಳಗೆ ನಿಮ್ಮ ಸಾಲವನ್ನು ಕೊಡುತ್ತೇವೆ. ಮೊದಲು ಹೊರಡು ಇಲ್ಲಿಂದ. ಚೆನ್ನವ, ಬಡ್ಡಿ ಕೊಡು, ತೀರಾ ಗೈರಕ್ಕೆತ್ತಿದು. ನಿಮ್ಮ ಬಡ್ಡಿನೂ ಕೊಡ್ತೇವು, ನಿಮ್ಮ ಗಂಟುನೂ ಕೊಡ್ತೇವು. ಮೊದಲು ಹೊರಟು ಹೋಗಿ ಇಲ್ಲಿಂದ. ಇಲ್ಲೇ ನಿಂತ್ರೆ ಮಾತ್ರ ಬೇರೆ ಉತ್ತರ ಕೊಡ್ಬೇಕಾದಿತ್ತು ನಾನು. ಅಲ್ರಿ ಗುಂಡಪ್ಪನವ್ರ, ನಿಮ್ಮ ಬಾಕಿ ಕೊಡ್ತೀವ್ರಿ ಗುಂಡಪ್ಪನವ್ರ. ಆ ನಡಹಟ್ಟಿ ನಾಗರಾಜ್ ಸಾವ್ಕಾರ ಮನ್ಯಾಗ ದುಡ್ದು ನಿಮ್ಮ ಬಾಕಿ ಕೊಟ್ಟು ಕರೆ ಆಗ್ತೀನ್ರಿ ಗುಂಡಪ್ಪನವ್ರ. ಅಲ್ರಿ ಗುಂಡಪ್ಪನವ್ರ. ಏನೋಲೆ ಇದು? ಅಲ್ರಿ ಗುಂಡಪ್ಪನವ್ರ, ನನ್ನ ಹೆಂಡತಿ ಅಂದ್ರಾಗ ಏನ್ ತಪ್ಪತ್ ಬಿಡ್ರಿ ಗುಂಡಪ್ಪನವ್ರ. ಈಗಿನ ಕಾಲದಾಗ ಹೆಣ್ಮಕ್ಳ ಕಡೆ ಬಯಸ್ಕೊಳ್ಳೋದಂದ್ರ ಹಾಲು ಬಾಣ ಉಂಡಂಗ. ಈಗ ಉಂಡ್ರಲ್ರಪ್ಪ ಅಟ್ಟ ಸಾಕ್ರಿಯನ್ನ ಹೆಚ್ಚಿಗೆ ಉಂಡ್ರ ನಿಮ್ಮ ಡೊಳ್ಳಂತ ಹೊಟ್ಟಿ ಹರ್ದ ಹನ್ನೆರಡಕ್ಕದ್ರಿ ಗುಂಡಪ್ಪನವ್ರ. ಅದೇನಿಲ್ಲಪ್ಪ ನಿಂಗಣ್ಣ, ಹೋಗು ನಿನ್ನ. ನೀ ಯಾವಾಗ್ಲೂ ನಮ್ ಪಕ್ಷದವದಿಯೋ ನಿಂಗಣ್ಣ. ಏನ್ ಹೇಳ್ತೀನಿ ನೆನಪಿರ್ಲಿ. ಇಟ್ಟಿಯ ಫೋನ ನಿನ್ನ ಪಕ್ಷದಾಗ ತಗೊಂಡು ನೆನಪಿರ್ಲಪ್ಪ, ನೆನಪಿರ್ಲಿ. ನೆನಪದಪ್ಪ ಯಪ್ಪ ಬಾಳ ನೆನಪ. ಅಲ್ಲಲೇ ಚೆನ್ನಿ, ನಿನ್ನ ಧೈರ್ಯ, ನೀನು ಆಡಿದ ಮಾತುಗಳನ್ನ ನೋಡಿದ್ರ ಆ ವೀರ ರಾಣಿ ಕಿತ್ತೂರು ರಾಣಿ ಚೆನ್ನಮ್ಮನ್ನ ನೋಡಿದಂಗಾಯ್ತು. ಅಲ್ರಪ್ಪ ನಂದು ರೊಟ್ಟಿ ಜಾರಿ ಜಾರಿ ತುಪ್ಪದಾಗ ಬಿದ್ದಂಗ ಆತು ನೋಡ್ರಪ್ಪ. ಈ ಪ್ಯಾಟಿ ಹೆಣ್ಣಿನ ಗುಣ ಹಿಂಗೆ ಹ್ಯಾಂಗ್ ಚೇಂಜ್ ಆತು ಏನೋ ಇರ್ತಾವ್ರ ಹತ್ಕೊಂಡು ನನ್ನ ಬಂಗಾರಿ ಅಂತವು. ನಾ ಏನಾರ ಗಂಡಸರ ಗತ್ತೆ ಮುಂದ್ ನಿಂತ್ ಮಾತಾಡ್ತಾನಂತ ನಾ ಅಂತೀನಿ. ಹಿಂದಕ್ಕೆ ಸರಿತಾನ ನನ್ನ ಶರ್ಗಿನ ಬಾಗಿ. ಹೆಂಗಸ್ರಿದ್ದಾಗ ಅದು ಬಡ್ಡಿ ಸಾಲ ಯಾವತ್ತು ಚೊಕ್ಕಾಗೋದು. ಏನೇ ನಡಿ ಗಡಾನ ಹೊತ್ತಾತ್ ಹೋಗೋಣ ನಡೀನ. ನಡಿ ನಡಿ ಮರಯ್ಯ, ನಾಗರಾಜ್ ಸೌಕರ್ ಒದರ್ತಿರ್ತಾನೆ, ಹೋಗೋ ನಡಿ ಹೊಲಕ್ಕ. ನನ್ನ ಗುರುಗಳು ಆಗಮಿಸಿದರೋ ಇಲ್ಲೋ? ಗುರುವೇ, ಬರುತ್ತ ಮರಳಿ ನೋಡಿದ ಕ್ಷಣ ಒಮ್ಮಲೆ ಮಾಯವಾದಿರ. ಅಯ್ಯೋ ಗುರುವೇ, ನೀವಾಡಿದ ಮಾತು ಹಿಂದೆನಿಗೆ ಅರಿವಾಯಿತು, ಎಲ್ಲವೂ ವ್ಯರ್ಥವಾಯಿತು. ಏನು ಮಾಡಲಿ? ನೀ ಹಾಕಿದ ಕಟ್ಟಳೆ ಕಡೆಗಾಣುವುದರೊಳಗಾಗಿ ನಾನು ನಿಮಗೆ ದ್ರೋಹ ಬಗೆದಂತಾಯಿತೆ. ಗುರುವೇ, ಈ ನಿಮ್ಮ ಸನ್ಯಾಸಿ ಶಿಶುವನ್ನು ಕ್ಷಮಿಸಿ ಮರಳಿ ನೋಡಬೇಡವೆಂದು ಪುನಃ ನನ್ನನ್ನು ಎತ್ತರಿಸಬಾರದೆ. ಮರಳುತನದಿಂದ ಮಾರು ಹೋಗಿ ನಾನು ಮಾಡಿದ ತಪ್ಪನ್ನು ಕ್ಷಮಿಸಿ
ಪುನಃ ದರ್ಶನ ಭಾಗ್ಯ ದಯ ಪಾಲಿಸು ತಂದೆ, ದಯ ಪಾಲಿಸು. ಗುರುವೇ ರಕ್ಷಿಸೋ ದೇವ, ಗುರುವೇ ರಕ್ಷಿಸೋ ದೇವ, ಅನುದಿನ ಎನ್ನನು ರಕ್ಷಿಸೋ, ಅನುದಿನ ಎನ್ನನು ರಕ್ಷಿಸೋ, ಗುರುವೇ ರಕ್ಷಿಸೋ ದೇವ, ಗುರುವೇ ರಕ್ಷಿಸೋ. ತಂದೆಯು ನೀನು, ತಾಯಿಯು ನೀನು, ತಂದೆಯು ನೀನು, ತಾಯಿಯು ನೀನು, ಎನ್ನನು ಕಾಯುವ ದೈವ ನೀನು, ಎನ್ನನು ಕಾಯುವ ದೈವ ನೀನು, ಗುರುವೇ ರಕ್ಷಿಸೋ ದೇವ, ಗುರುವೇ ರಕ್ಷಿಸೋ ದೇವ. ಗುರುವೇ ರಕ್ಷಿಸೋ ದೇವ, ಗುರುವೇ ರಕ್ಷಿಸೋ ದೇವ, ಗುರುವೇ ರಕ್ಷಿಸೋ, ರಕ್ಷಿಸೋ, ರಕ್ಷಿಸೋ ಧೈರ್ಯಗೆಡಬೇಡ ಸಿದ್ದೇಶ. ನಿನ್ನ ಗುರು ಅಗೋಚರವಾದನೆಂದು ಭಯಪಡಬೇಡ. ನಿನ್ನ ಬೆನ್ನ ಹಿಂದೆಯೇ ಇದ್ದಾನೆ, ಆದರೆ ನಿನ್ನ ಕಣ್ಣಿಗೆ ಮಾತ್ರ ಗುರು ಕಾಣಲ್ಲ. ಅಂದರೆ ನನ್ನ ಗುರು ಎಲ್ಲಿದೇವ? ನಿನ್ನ ಗುರು ಮಾಯದ ಮಕನಾಪುರದಲ್ಲಿ ಮಾಯವಾಗಿದ್ದಾನೆ. ಚಿಂತಿಸಬೇಡ ಸಿದ್ದೇಶ, ಸಮಯ ಬಂದಾಗ ನಿನ್ನಲ್ಲಿಗೆ ಬರುವೆ. ನಿನಗೊದಗುವ ಕಷ್ಟ ನಷ್ಟಗಳಲ್ಲಿ ನಿನ್ನ ಗುರು ಭಾಗಿಯಾಗಲು ಯಾವಾಗಲೂ ಸದಾ ಸಿದ್ಧನಾಗಿದ್ದಾನೆ. ಅಮೋಘ ಸಿದ್ದೇಶ, ಚಿಂತೆ ಒಳಗಾಗದೆ ಅಲ್ಲಿಯೇ ನೆಲೆಸು. ಅದೇ ನೀನು ನಿಂತ ಸ್ಥಳದಲ್ಲಿಯೇ ನೆಲೆಸು. ನಿನಗೆ ಸಕಲ ಇಷ್ಟ ಪ್ರಾಪ್ತಿರಷ್ಟು ಮಗು. ನೆಲೆಸು, ಅದೇ ಸ್ಥಾನದಲ್ಲಿಯೇ ನೆಲೆಸು ಸಿದ್ದೇಶ. ನೀನು ಅರಕೇರಿ ಅರಮನೆಯ ಶಿವಶರಣನಾಗು. ಅದೇ ನಿನ್ನ ಮೂಲ ವಾಸಸ್ಥಳ. ನಿನ್ನ ಸಿದ್ಧಾಟಿಗೆ ನಡೆಯುವ ಸ್ಥಳವೂ ಅದೇ ಆಗಿದೆ. ಅಲ್ಲಿಯೇ ನೆಲೆಸು. ನನ್ನ ಗುರು ಮಾಯ ರೂಪದಿಂದಿದ್ದು ಮಾತನಾಡುತ್ತಾನೆ. ನನ್ನ ಗುರು ಇದ್ದಾನೆ, ಇಲ್ಲೇ ಇದ್ದಾನೆ. ನನಗೆ ಹಾಕಿಕೊಟ್ಟ ಸ್ಥಾನ ಇದೆ. ಈ ಸ್ಥಾನವನ್ನು ಬಿಟ್ಟು ನಾನು ಎಲ್ಲಿಗೂ ಹೋಗುವುದಿಲ್ಲ. ನೀವು ಹೇಳಿದ ಪ್ರಕಾರ ಇಲ್ಲೇ ಆಶ್ರಮ ಮಾಡಿಕೊಂಡಿರುವಿ. ಅಲ್ಲಿ ಕಾಣುವುದು ಅರಕೇರಿ. ಹೌದು ಹೌದು, ನನ್ನ ಗುರುಗಳು ಮಾಯವಾದಿತ್ತು. ಮಾಯಸ್ಥಾನ. ಆ ಗ್ರಾಮವು ಮಾಯಾಯ ಮಕನಾಪುರವಾಯಿತು. ಇಂದು ನನ್ನ ಗುರುವಿನ ಸೇವೆ ಮಾಡುತ್ತಾ ಕಾಲ ಕಳೆಯಬೇಕು. ಓಂ ನಮಃ
ಶರಣು ಶರಣು ಬಾರಪ್ಪ ಬುತಾಳಿಸಿದ್ದ. ಗುರುವೇ, ನಾನು ನಿಮ್ಮ ಆಶ್ರಮವಾಸಿಯಾಗಿ ಕಾಲಾಂತರವಾಗಿ ಸೇವೆ ಮಾಡಿಕೊಂಡು ಬಂದಿರುವೆ. ನೀವು ಪಡೆದ ಜೋಳಿಗೆ ಜಗತ್ತಿಗೆ ಅನ್ನ ಪ್ರಸಾದ ದಿವ್ಯ ಜೋಳಿಗೆ ಹೊಂದಿದ್ದರೆ ಸಾಕು, ನಿಮ್ಮ ಆಶ್ರಮದಲ್ಲಿ ಬದುಕುವೆ. ಅದು ಇರಲಿ ಗುರುವೇ, ನೀವು ನಮಗೆ ಗುರುಗಳಾದಿರಿ, ಆದರೆ ನಿಮಗೆ ಗುರುಗಳಾರು ದೇವ ಎನ್ನ ಮುಂದೆ ಹೇಳಿರುವ್ಯಾ ಗುರುವೇ? ಕೇಳು ಬುತಾಳಿಸಿದ್ದ, ನನ್ನ ಗುರುಗಳಾದ ಗುರು ಸೋಮಲಿಂಗೇಶ್ವರನು ಕರೆದುಕೊಂಡು ಬಂದಿದ್ದೇನೆ ಬುತಾಳಿಸಿದ್ದ. ಆಗಲಿ ಗುರುವೇ, ಬಂದಿದ್ದು ಬಹಳ ಒಳ್ಳೆಯದಾಯಿತು. ನಮಗೆ ನೀವು ಗುರು, ಸೋಮಲಿಂಗೇಶ್ವರರು ನಮಗೆಲ್ಲರಿಗೂ ದೇವರು. ಅಂತ ದೇವ ಗುರುವಿನ ಪೂಜೆ ಮಾಡಿ ಪುನೀತರಾಗುಣ. ಆ ಏಕಲವ್ಯನು ಗುರುಮೂರ್ತಿಯನ್ನು ಪೂಜೆ ಮಾಡಿ ವಿದ್ಯೆ ದೊರಕಿಸಿಕೊಂಡ ಹಾಗೆ ವರ್ತಿಸನಲ್ಲವೇ ಗುರುವೇ? ಬುತಾಳಿಸಿದ್ದ, ಈ ಗುಡ್ಡ ನೋಡು ಎಷ್ಟು ಸುಂದರವಾಗಿದೆ. ಚಾರ ಚಕಾರ ಪಕ್ಷಿಗಳ ಚಿಲಿಪಿಲಿ ನಾದ, ಹುಲ್ಲು ಪಚ್ಚೆಗಳು ಪಸರಿಸಿ ಎಲ್ಲೆಲ್ಲೋ ಹಸಿರು ತೋರಣ ಹಾಸು ಹೊಕ್ಕಂತಾಗಿದೆ. ಇಂತು ಸುವರ್ಣ ಸ್ಥಳದಲ್ಲಿ ನಿಶ್ಚಿಂತವಾಗಿ ತಂಗಬಹುದೇ ಶಿಶುವರ್ಯ? ಆಗಲಿ ಗುರುವೇ, ತಮ್ಮಿಚ್ಛೆಯಂತೆ ಆಗಲಿ. ಬುತಾಳಿಸಿದ್ದ, ಅಲ್ಲಿ ನೋಡು, ಅವರ್ಯಾರು ಇಲ್ಲಿ ಏಕೆ ಬಂದರು? ಗುರುವೇ, ಅವರು ಅರಿಕೇರಿ ಊರ ಪ್ರಮುಖರಿರಬಹುದು ಗುರುವೇ. ಶರಣು ಗುರುವೇ, ಶರಣು. ಶರಣು ಶರಣು. ಗುರುವೇ, ನಮ್ಮೂರಲ್ಲಿ ಒಬ್ಬ ಮಹಾತ್ಮರ ಸನ್ನಿಧಾನ ಆಯಿತೆಂದು ಆತುರಪಟ್ಟು ಬಂದಿರುವರು ಗುರುವೇ. ಮಹಾತ್ಮರೇ, ತಮ್ಮ ಸೇವೆಯಲ್ಲಿ ನಾವು ಇನ್ನು ನಿಮ್ಮ ಶಿಶು ಮಕ್ಕಳಾಗಿ ನಿಮ್ಮ ಸೇವೆಯನ್ನು ಮಾಡಿ ಕಾಲ ಕಳೆಯುತ್ತೇವೆ ಮಹಾತ್ಮರೇ. ಈ ಜಗತ್ತವೇ ಕ್ರೂರ ಕೃತ್ಯದಿಂದ ನಡೆಯುತ್ತಿರುವಾಗ ನಮ್ಮಂತಹ ಶಿಷ್ಯರ ಉದ್ಧಾರಕ್ಕಾಗಿ ಮರ್ತ್ಯ ಲೋಕಕ್ಕೆ ಇಳಿದು ಬಂದಂತಾಯ್ತು ಮಹಾತ್ಮರೇ. ಇಂದಿನಿಂದ ನಮ್ಮ ಕರ್ಮದ ಬಾಗಿಲನ್ನು ಮುಚ್ಚಿ ಪುಣ್ಯದ ಬಾಗಿಲನ್ನು ತೆರೆಸಿ ಜ್ಞಾನದ ಜ್ಯೋತಿ ಹಚ್ಚಿದ ಮಹಾತ್ಮರೇ, ನಿಮ್ಮ ವೃತ್ತಾಂತವನ್ನು ನಮ್ಮ ಮುಂದೆ ಹೇಳಿರ. ನಮ್ಮಪ್ಪಗಳಿದ ಇಂದ್ರ ಚಂದ್ರ ಕೋಟ್ಯಾನು ಕೋಟೆ ದೇವತೆಗಳ ಸಮೂಹದಲ್ಲಿ ವೈಭವದಿಂದಿದ್ದ ನನ್ನ ತಂದೆ ಪರಮೇಶ್ವರ, ತಾಯಿ ಪಾರ್ವತಿ, ತಂದೆ ತಾಯಿಗಳ ಸೇವೆಯು ನಿತ್ಯವೂ ಗೈಯುತ್ತಿದ್ದೆ. ನಾನು ಗೈದ ಸೇವೆಯ ಫಲವಾಗಿ ನನ್ನನ್ನು ಈ ಭೂಲೋಕಕ್ಕೆ ತೆರಳಿದ್ದಾರೆ. ಕರಿತಲೆ ಮಾನವರಿಗಾಗುವ ಕಷ್ಟ ನಷ್ಟ ಪರಿಹಾರ ಮಾಡಲು ಮಳೆ ಕೀಲು ಬೆಳಕೀಲು ಚಾಡಿ ಮಂದಿಗೆ ಸುಗಮವಾಗಿ ಸಾಗಲೆಂದು ಹರಿಸಿ ನನ್ನನ್ನು ಈ ಧರೆಗೆ ಕಳಿಸಿದ್ದಾರೆ. ಇನ್ನು ನನ್ನ ಎಲ್ಲಾ ವೃತ್ತಾಂತವನ್ನು ಹೇಳಿವಿನಿ, ಕೇಳಿರಿ. ಗುರುವೇ, ಎಲ್ಲವನ್ನು ಸವಿಸ್ತಾರವಾಗಿ ಹೇಳಿರಿ ಗುರುವೇ. ಪ್ರಥಮದಲ್ಲಿ ದೇವನಿಂದ ಪಡೆದ ಈ ವರದಾನ ಪ್ರಸಾದ ಗಂಟು ಒದ್ದೆ ಓಲಗ ಕಂಚಿನ ಕೈತಾಳ ಜೊತೆಗೆ ಗುರುವನ್ನು ಪಡೆದುಕೊಂಡು ಮತ್ತೆ ಶಿವನಿಂದ ಹುಟ್ಟು ಬಂಜಿಯ ಮಾತೆಯರಿಗೆ ಮಕ್ಕಳ ಫಲವನ್ನು ಪಡೆದುಕೊಂಡು
ಹೋಮದ ಕಂಬಳಿ, ನೇಮದ ಬೆತ್ತ ಎಲ್ಲ ಜಗತ್ತಿನ ಆಗು ಹೋಗಳ ಕಲ್ಯಾಣಕ್ಕೋಸ್ಕರ ಸಕಲ ಐಶ್ವರ್ಯದಿಂದ ಯಾವತ್ತು ಶಿವನಿಂದ ವರಗಳನ್ನು ಪಡೆದಿದ್ದೇನೆ ಗೌಡರೇ. ಮಾತ್ಮರೇ, ತಮ್ಮಂತವರು ನಮ್ಮ ಭರತ ಭೂಮಿಯಲ್ಲಿ ಸ್ಥಾನಗೈದು ನಮ್ಮ ಭಾಗ್ಯದ ಬಾಗಿಲನ್ನು ತೆರೆಸಿದಂತ ಸಕಲೈಶ್ವರ್ಯ ಅವತಾರ ದಿವ್ಯ ಮೂರ್ತಿಗಳೇ, ತಮ್ಮ ಚರಣ ಕಮಲಕ್ಕೆ ನಾ ಎರಗುವೆನು. ಹರಿಸು ತಂದೆ, ಹರಿಸು. ತಥಾಸ್ತು. ದೀರ್ಘಾಯುಷ್ಯ ದೊರೆಯಲಿ, ನಿಮಗೆ ಕಲ್ಯಾಣವಾಗಲಿ. ಮಾತ್ಮರೇ, ಊರಲ್ಲಿ ಕುರುಡರು ಕಿವುಡರು ಮಕ್ಕಳ ಇಲ್ಲದ ಪರಿತಪಿಸುವ ಬಂಜೆ ಮಾತೆಯರಿದ್ದಾರೆ. ಆ ನಿರ್ಭಾಗ್ಯರಿಗೆಲ್ಲ ಈ ಯೋಗಿಯ ದರ್ಶನ ಮಾಡಿಸಬೇಕು, ಅಂದರೆ ಪುನೀತರಾಗುತ್ತಾರೆ. ಹಾ, ಇರಲಿ. ಶ್ರೀ ಅಮೋಘ ಸಿದ್ದೇಶ್ವರ ನಿತ್ಯ ಭೋಜನಕ್ಕಾಗಿ ಸಕಲ ಐಶ್ವರ್ಯನ್ನು ನಾನು ಒದಗಿಸಲು ಬರಲು ಇನ್ನು ಹೋಗಿ ಬರಲು ಗುರುವೇ. ಹೋಗಿ ಬಾಕಲ್ ಗೌಡರೇ. ನೋಡು ಬುತ್ತಾಳಿಸಿದ್ದ, ಆ ಶಿವನ ಕೃಪೆಯು ನಮ್ಮ ಮೇಲೆ ಸದಾ ಇರಲಿ. ಇನ್ನು ನನ್ನ ಗುರುವಿನ ಪೂಜೆಗೆ ವೇಳೆವಾಯಿತು. ಏಕೆಂದರೆ ಸೂರ್ಯೋದಯವಾಗುವುದರೊಳಗಾಗಿ ನಾನು ನನ್ನ ಗುರುವಿನ ಪೂಜೆ ಮುಗಿಸಿಕೊಂಡು ಬರಬೇಕು. ನಾನು ನನ್ನ ಗುರುವಿನ ಪೂಜೆ ಮಾಡುವಾಗ ಯಾರೂ ನೋಡಬಾರದು, ತಿಳಿತೇ ಬುತ್ತಾಳಿಸಿದ. ಗುರುವೇ, ತಾವು ಪೂಜೆ ಮಾಡುವಾಗ ಅಕಸ್ಮಾತ್ ಯಾರಾದರೂ ನೋಡಿದರೆ? ಬುತ್ತಾಳಿಸಿದ್ದ, ನಾನು ನನ್ನ ಗುರುವಿನ ಪೂಜೆ ಮಾಡುವಾಗ ಅಕಸ್ಮಾತ್ ಯಾರಾದರೂ ನೋಡಿದರೆ ಆ ಮಾಣಿ ಸಾಕ್ಷಾತ್ ದೇವಪುತ್ರ ಪುರುಷಳೆಂದು ತಿಳಿಬುತ್ತಾಳಿಸಿದ್ದ. ಇನ್ನು ನನ್ನ ಗುರುವಿನ ಪೂಜೆಗೆ ವೇಳೆವಾಯಿತು. ನಾನು ನನ್ನ ಗುರುವಿನ ಪೂಜೆ ಮುಗಿಸಿಕೊಂಡು ಬರುವುದರೊಳಗಾಗಿ ನೀನು ನಿನ್ನ ಎಲ್ಲ ಕಾರ್ಯವನ್ನು ಮುಗಿಸು, ತಿಳಿಯಿತೇ ಬುತ್ತಾಳಿಸಿದ್ದ. ಆಗಲಿ ಗುರುವೇ, ತಮ್ಮ ಇಚ್ಛೆಯಂತೆ ಆಗಲಿ. ಹೋಗುವೇನು. ಜೈ ಗುರುದೇವ. ಹಾ, ಸೂಜಗವಾಯ್ತಲ್ಲ. ಆ ಯತಿ ಲಿಂಗ ಪೂಜೆ ಮಾಡುವಾಗ
ಹಾಗೂ ಯತಿಯ ಮಾಲೆಗೆ ಶೂರನಿಗೆ ಗೋಚರವಾಯಿತು. ಆ ಮರುಕ್ಷಣವೇ ಕತ್ತಲಾದಂತಾಯ್ತಲ್ಲವೇ? ಇದೇನು ಚಮತ್ಕಾರ! ಆ ಅರಿಕೇರಿ ಸೀಮೆ ಬೆಟ್ಟದ ಮೇಲಿರುವ ಮಹಾಯೋಗಿ ಅಮೋಘ ಸಿದ್ದೇಶ್ವರರೇ ಇರಬೇಕು. ಇಂಥ ಭಕ್ತಿ ಉಳ್ಳ ಮಹಾತ್ಮರು ಈ ನಮ್ಮ ಸ್ಥಾನದಲ್ಲಿ ನೆಲೆಗಟ್ಟಿ ಮೆಟ್ಟಿ ನಿಂತು ಕ್ರಾಂತಿಕಾರಿ ಕರಿಕಂಬಳಿ ಧರ್ಮರು ಉದಯಿಸಿದರು ಈ ನಮ್ಮ ಸ್ಥಾನದಲ್ಲಿ. ಈ ತಿಪ್ಪೆಯಲ್ಲಿ ಯಾವ ಮೂರ್ತಿ? ಅಯ್ಯ, ಭಗವಂತನಾಟ ಬಲ್ಲವರಾರು. ಇಂಥ ದೇವನನ್ನು ಒಲಿಸಿಕೊಂಡು ಎಂಥ ಮಹಾತ್ಮರಿವರು! ಶಿವ ಶಿವ, ಈ ನನ್ನ ಕಣ್ಣುಗಳಿಗೆ ಕಾಣಿಸಿದ್ದು ಎಂಥ ಪುಣ್ಯವೇನು! ನಿಲ್ಲು ಮಗಳೇ, ನಿಲ್ಲು. ತಾವು ಯಾರು? ನೋಡಮ್ಮ ಪದ್ಮಾದೇವಿ, ನೀನೇಕೆ ಭಯಗ್ರಸ್ತಳಾಗುವೆ ಮಗಳೇ? ನಾನು ಅಮೋಘ ಸಿದ್ಧನ ಗುರು ಸೋಮಲಿಂಗನಮ್ಮ. ಗುರುವೇ, ಮಹಾತ್ಮರಾದ ತಾವು ಈ ಕಲ್ಮಶ ತುಂಬಿರುವ ತಿಪ್ಪೆಯಲ್ಲಿ ಹೇಗೆ ಕುಳಿತೀವ್ರಿ ಸ್ವಾಮಿ? ನಿಮಗೆ ಉತ್ತಮವಾದ ಸ್ಥಳವನ್ನು ಕೊಡುತ್ತಿದ್ದೆ. ಪದ್ಮಾದೇವಿ, ಇದು ತಿಪ್ಪೆಯಲ್ಲಮ್ಮ. ಈ ಸ್ಥಳ ದೇವನಿರುವ ಉಪ್ಪರಿಗೆ. ಕಾಲಾನುಕ್ರಮದಲ್ಲಿ ಉಪ್ಪರಿಗೆ ನಶಿಸಿ ತಿಪ್ಪೆಯಾಗಿದೆ ಅಷ್ಟೇ. ಇರಲಿ ಪದ್ಮಾದೇವಿ, ಇದೀಗ ತಾನೇ ಪೂಜೆಯನ್ನು ಮುಗಿಸಿಕೊಂಡು ಹೋದರಲ್ಲಮ್ಮ. ಆತನು ನನ್ನ ಶಿಷ್ಯ, ಕೈಲಾಸದಿಂದ ಮರ್ತ್ಯಲೋಕಕ್ಕೆ ಬಂದಿದ್ದಾನೆ. ಆತನ ಕಲ್ಯಾಣಕ್ಕೋಸ್ಕರ ಆತನ ಹಿಂದೆ ನಾನು ಗುರುವಾಗಿ ಬಂದಿದ್ದೇನೆ. ಆದರೆ ಇಲ್ಲಿ ನಾನು ಆತನಿಗೆ ಮುಖವನ್ನು ತೋರಿಸದೆ ಮಾಯೆಯಿಂದ ಕಾಲವನ್ನು ಕಳೆಯುತ್ತಿದ್ದೇನೆ. ಪದ್ಮಾದೇವಿ, ಅವನು ಅರಕೇರಿ ಸೀಮೆಯಲ್ಲಿರುವ ಗುಡ್ಡದಲ್ಲಿ ವಾಸಿಸುತ್ತಾರೆ ನೋಡಮ್ಮ. ಪದ್ಮಾದೇವಿ, ಕಾಲಾನುಕ್ರಮವಾಗಿ ಲೋಕ ಕಲ್ಯಾಣಕ್ಕಾಗಿ ಜಂಗಮೋದ್ವಾರಕನಾಗಿರುವ ಸೃಷ್ಟಿಕರ್ತ ಶ್ರೀ ಅಮೋಘ ಸಿದ್ಧನ ಬಾಳಿನಲ್ಲಿ ಒಂದು ಮಹತ್ವಪೂರ್ವಕವಾದ ಸನ್ನಿವೇಶವನ್ನು ತಂದೊಡ್ಡಿದ್ದಾನೆ. ಅದಾವುದೆಂದರೆ, ಆತನು ಸಂಸಾರಿಯಾಗಿ ಬಾಳಬೇಕಾಗಿದೆ. ಮರ್ತ್ಯ ಮಂಡಲದಲ್ಲಿ ನಾಗರಾಯನ ಮಗಳು ಪದ್ಮಾದೇವಿಯಾದ ನೀನೇ ಆತನ ಸತಿಯಾಗುವಂತೆ, ಆ ಪರಮಾತ್ಮನ ಇಚ್ಛೆಯಂತೆ ನೀನು ಅಮೋಘ ಸಿದ್ಧನ ಧರ್ಮ ಪತ್ನಿಯಾಗಿ ಲೋಕ ಕಲ್ಯಾಣವೆಸಗಬೇಕು. ತಿಳಿಯಿತೆ ಮಗಳೇ? ತಿಳಿಯಿತು ತಂದೆ, ತಿಳಿಯಿತು. ಉಣ್ಣ ಕೆಚ್ಚಲದೊಳಿದ್ದು ಉಣ್ಣದಾತ ನೊರೆಯಾಲು ಎಂಬ ಗಾದೆಯಂತೆ ಆ ಉಣ್ಣೆಯಷ್ಟು ತಲೆ ಹಿಡುಕತನ ನನಗಿಲ್ಲ ತಂದೆ. ದೇವ ಸ್ವರೂಪರಾದ ಸಿದ್ದೇಶ್ವರನ್ನೇ ಮದುವೆಯಾಗುವೆ. ನಿಮ್ಮ ಮಾತನ್ನು ಅಲ್ಲಗಳೆಯಲಾರೆನು ತಂದೆ, ಅಲ್ಲಗಳೆಯಲಾರೆನು. ನೋಡಮ್ಮ, ನಿಮ್ಮ ತಂದೆ ಧನಿಕರು. ನಮ್ಮಂಥವ ಸನ್ಯಾಸಿಗಳಿಗೆ ನಿನ್ನನ್ನು ದಾರೆ ಎರೆದು ಕೊಡಲು ನಿರಾಕರಿಸಿದರೆ? ಯತಿಗಳೇ, ಆಕಾಶದಲ್ಲಿ ಬೆಂಕಿ ಮಳೆ ಸುರಿದರು, ನಾ ಮುಟ್ಟುವ ಭೂಮಿ ಬಾಯಿ ಬಿರಿದರು, ನನ್ನ ಪಟ್ಟನ್ನು ಮಾತ್ರ ನಾನು ಬಿಡಲಾರೆನು ದೇವ.
ನನ್ನನ್ನು ಆಶೀರ್ವದಿಸುತ್ತೇವ, ನಾನಿನ್ನು ಹೋಗಿ ಬರುವೆನು. ಹೋಗಿ ಬಾ ಮಗಳೇ, ನಿನಗೆ ಮಂಗಳವಾಗಲಿ. ಹ, ಅಯ್ಯೋ ಗುರುವೇ, ಮಾತನಾಡುವಷ್ಟರಲ್ಲಿ ಮಾಯವಾದ ಯಾ ದೇವ, ಎಷ್ಟು ವರ್ಣಿಸಲಿ ನಿನ್ನ ಮಹಿಮೆ. ನಮೋ ನಮೋ ದೇವರ ಸೋಮಶೇಖರ. ಪಾಲಿಸಂ ದೂರಪ್ರಿಯಕರ. ನಮೋ ನಮೋ ದೇವರ ಸೋಮಶೇಖರ. ನಂಬಿದವರ ಪಾಲಿಸಂ ಒಂದು ಕೊರತೆ ಬಾರದ ತಲದಿಸು ದೂರ. ನಿಮ್ಮ ನಾಮ ಅನುದಿನದ ಭಜಿಸುವೆ ಪೂರ. ಜನ ಸದಾ ಕಾಯ್ ಸೋಮಶೇಖರ. ಗೌರಿ ಪ್ರಿಯಕರ. ನಮೋ ನಮೋ ದೇವರ ಸೋಮಶೇಖರ. ನಂಬಿದವರ ಪಾಲಿಸಂ ಗೌರಿ ಪ್ರಿಯಕರ. ಗೌರಿ ಪ್ರಿಯಕರ. ಗೌರಿ ಪ್ರಿಯಕರ. ಕನುಬಾಯಿ, ಪರಮಾತ್ಮನು ನಮಗೆ ಸಾಕಷ್ಟು ಸಿರಿ ಸಂಪತ್ತು ಕೊಟ್ಟಿರುವನು. ಆದರೆ ಸಂತಾನ ಭಾಗ್ಯ ಮಾತ್ರ ಕರುಣಿಸಲಿಲ್ಲ. ಮಕ್ಕಳ ಸಲುವಾಗಿ ಹರಿಕೆಯ ಹೊತ್ತು 12 ವರ್ಷ ಸಿಗಣಾಪುರ ಮಹಾದೇವರಿಗೆ ಭಕ್ತಿಪೂರ್ವಕವಾಗಿ ಪೂಜೆ ಸಲ್ಲಿಸಲು 12 ವರ್ಷಗಳಾಗಲು ಇನ್ನು ಕೇವಲ 3 ತಿಂಗಳ ಉಳಿದವು. ಕನಬಾಯಿ, ಮಳೆ ಇಲ್ಲದ ಬರಗಾಲ ಬಿದ್ದು ದನಕರಗಳ ತಾಪ ನೋಡಿ ಸಹಿಸಲಾರದೆ ನಾತೇಪುರ ಊರ ಬಿಟ್ಟು ಗೂಳಿಗೋವಿಂದಪುರಕ್ಕೆ ಬಂದೆವು. ಆ ದೇವರ ಪೂಜೆ ಅಲ್ಲೇ ನಿಂತು ಹೋಯಿತು. 3 ತಿಂಗಳ ಸೇವೆಗೆ ಮೆಚ್ಚಿ ಆ ಶಿವನು ನಮಗೆ ಸಂತಾನ ಭಾಗ್ಯ ಕರುಣಿಸುತ್ತಿದ್ದನೇನೋ. ಈಗಂತೂ ನಾವು ಚಿಂತಿಸುವುದು ಬೇಡ ಕನಬಾಯಿ. ಮಕ್ಕಳಂತೂ ನಮ್ಮ ಭೋಗದಲ್ಲೇ ಇಲ್ಲ. ಸಾಕಷ್ಟು ಸಿರಿ ಸಂಪತ್ತು ಇದೆ, ಏನು ಮಾಡುವುದು ಕನಬಾಯಿ? ಪತಿದೇವ, ಎಷ್ಟಿದ್ದರೇನು ಬಂತು ಪತಿದೇವ. ಮಕ್ಕಳಿಲ್ಲದ ಈ ಮನೆ ಹಾಳು ದೇಗುಲವಿದ್ದಂತೆ.
ಮಾಡಿದಂತೆ ಸ್ವಾಮಿ. ಆ ಮಹಾದೇವನ ಪೂಜೆ ಮಾಡುವುದು ಕೇವಲ 3 ತಿಂಗಳು ಉಳಿದವು. ಇಷ್ಟು ದಿನ ಮಾಡಿಕೊಂಡ ಬಂದ ಸೇವೆವು ಇಂದು ನೀರಲ್ಲಿ ಹೋಮ ಮಾಡಿದಂತಾಯಿತು. ಪತಿದೇವ, ನೀವು ಹೇಳಿದಂತೆ ನಮ್ಮ ಭೋಗದಲ್ಲಿ ಮಕ್ಕಳ ಫಲಗಳೇ ಇಲ್ಲ. ಪತಿದೇವ, ಮಕ್ಕಳ ಫಲಗಳೇ ಇಲ್ಲ. ದೇವ, ಗುರುದೇವ, ಈ ಸತಿ ಪತಿ ಕೂಗು ನಿಮಗೆ ಕೇಳಿಸಲಿಲ್ಲವೇ? ಕನುಬಾಯಿ, ಗ್ರಹಣವಂತೂ ಮುಗಿತು. ಕೃಷ್ಣಾ ನದಿಗೆ ಹೋಗಿ ನೀರು ತೆಗೆದುಕೊಂಡು ಬಾ ಹೋಗು. ಆಗಲಿ ಪತಿದೇವ. ಇನ್ನು ಯಾವ ದೇವರಲ್ಲಿ ಹರಿಕೆಯ ಮಾಡಿಕೊಳ್ಳಲಿ? ನನ್ನ ಮನದ ಆಸೆಯು ಮಕ್ಕಳು ಮಕ್ಕಳು ಎಂದು ಹಲಿಬಿ ಹಲಿಬಿ ಬಾಯ್ಬಿಟ್ಟು ಕೊರಗಿ ಕಂಗಾಲಾಗಿದ್ದೇನೆ. ಎಲ್ಲಿವರೆಗೆ ಈ ಜೀವನ ಹೋಗುತ್ತದೋ ಹಾಗೆ ಹೋಗಲಿ. ಕಡೆಗೆ ಒಂದು ದಿನ ಆ ಮಾಯಾದೇವನ ಪಾದ ಪೂಜೆಯಲ್ಲಿ ಮಣ್ಣುಗೂಡುವುದಂತೂ ಇದ್ದೇ ಇದೆ ಇಲ್ಲ. ಕುಳಿತರೆ ಸಮಾಧಾನವಿಲ್ಲ, ನಿಂತರೆ ಸಮಾಧಾನವಿಲ್ಲ.
ನಾವು ಆಸರಿಲ್ಲದ ಬಳ್ಳಿಯಾಗಿದ್ದೇವೆ. ಈ ಹೇಸಿ ಜೀವನ ಬೇಸರದಲ್ಲೇ ಕಾಲ ನೂಕ ಹತ್ತಿದೆ ಕನುಬಾಯಿ. ಪತಿದೇವ, ಈ ಜೀವನ ಇಡಬಾರದಿನ್ನು ಪತಿದೇವ, ಇಡಬಾರದು. ಏಕೆ ಕನುಬಾಯಿ, ಏನಾಯ್ತು ಹೇಳು. ಆಗುವುದು ಏನು ಪತಿದೇವ? ಹೋಗು ದಾರಿಗೂ ಈ ಜನ ಆಡುವ ಅಪಹಾಸ್ಯ ಸಹಿಸಲಾರದಾಗಿದೆ. ಸೂರ್ಯೋದಯ ಹುಟ್ಟಕ್ಕಿಂತ ಮೊದಲು ಕುಳವಾನ ಮುಖ ನೋಡಬಾರದಂತೆ. ಕಚ್ಚಾಡು ಕಾಗೆ ಮುಖವನ್ನು ನೋಡಬಾರದಂತೆ. ನಮ್ಮಂತ ಹುಟ್ಟು ಬಂಜಿಯರ ಮುಖವನ್ನು ಮುಂಜಾನೆ ಎಂದು ನೋಡಬಾರದೆಂದು ಅಪಹಾಸ್ಯ ಮಾಡಿದರು ಪತಿದೇವ. ಅಪಹಾಸ್ಯ. ಈ ಶಬ್ದವು ಕಿವಿಗೆ ತಾಕಿದೊಡನೆ ಬಂಜಿಯಾಗಿ ಬಾಳ್ವೆ ಮಾಡುವುದಕ್ಕಿಂತ ವಿಷ ಕುಡಿದು ಪ್ರಾಣ ತ್ಯಾಗ ಮಾಡಬೇಕು ಎನಿಸುತ್ತದೆ ಪತಿದೇವ. ಕನುಬಾಯಿ, ನಿನಗಾದ ಅನ್ಯಾಯ ಅಪಹಾಸ್ಯ ನನಗೂ ಆದಂತೆ ಕನುಬಾಯಿ. ಈಗಲೇ ಸೊನ್ನಲಾಪುರಕ್ಕೆ ಹೋಗೋಣ ನಡೆ. ಹೋಗಿ ವಿಷ ತಂದು ಆ ಮಹಾದೇವನ ಮುಂದಿಟ್ಟು ನಮಸ್ಕರಿಸಿ ಪ್ರಾಣವನ್ನು ತ್ಯಜಿಸೋಣ. ಅಂದರೆ ನಮ್ಮ ಆತ್ಮಕ್ಕೆ ಶಾಂತಿ ಆದಂತಾಗಿ ಪ್ರಾಣ ಬಿಡೋಣ. ತಿಳಿತೆ? ಆಗಲಿ ಪತಿದೇವ. ನಮ್ಮನ್ನು ನಿಮ್ಮನ್ನು ಹುಟ್ಟಿಸುವಾಗಲೇ ಹುಟ್ಟು ಬಂಜಿಯರನ್ನಾಗಿ ಮಾಡಿದ ಆಸ್ಯಟಗೆ ಆಕೆ ಬರೆದಾನೆ ಬರೋ ಯಾರಿಂದ ತಪ್ಪಿಸಲು ಸಾಧ್ಯವಿಲ್ಲ ಪತಿದೇವ, ಸಾಧ್ಯವಿಲ್ಲ. ಅಂದ ಮೇಲೆ ನಾವೆಷ್ಟು ದುಃಖ ಪಟ್ಟರೂ ಫಲವಿಲ್ಲ ಪತಿದೇವ.